ನಮಸ್ಕಾರ. ಬುಕ್ ಬ್ರಹ್ಮದ ವಾರದ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ಈ ವಾರದಲ್ಲಿ ಓದಿರ್ತಕ್ಕಂಥ ಕೆಲವು ವಿಜ್ಞಾನ ಮಾಹಿತಿಗಳನ್ನು ತಮಗೆ ಹಂಚಿಕೊಳ್ತಕ್ಕಂಥ ಈ ಕಾರ್ಯಕ್ರಮ. ಈ ಸಾರಿ ನ್ಯೂ ಸೈಂಟಿಸ್ಟ್ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಹೆಸರಾಂತ ಭೌತಶಾಸ್ತ್ರಜ್ಞ ಪಾಲ್ ಡೇವಿಸ್ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಬರೆದಿದ್ದಾನೆ. ಏನು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಅವನು ಏನು ಬರೆದಿದ್ದಾನೆ ಅಂತ ಹೇಳಿದರೆ, ಇದು ಇರ್ತಕ್ಕಂಥ ಆರ್ಟಿಕಲ್ಲು. ಈ ಆರ್ಟಿಕಲ್ಲು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಎಲ್ಲವನ್ನೂ ಹೇಳ್ತಕ್ಕಂಥ ಆರ್ಟಿಕಲ್ ಅಲ್ಲ. ಬ್ಲ್ಯಾಕ್ ಹೋಲ್ಸ್ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ ಅಂತ ಅಂದ್ಕೊಳ್ತೇನೆ. ಕಾಸ್ಮಾಲಜಿ, ಈ ಖಗೋಳಶಾಸ್ತ್ರದ ಬಗ್ಗೆ ಏನಾದರೂ ಆಸಕ್ತಿ ಇರೋರಿಗೆ ಮೊದಲು ಅತ್ಯಂತ ಹೆಚ್ಚು ಕುತೂಹಲ ಹುಟ್ಟಿಸ್ತಕ್ಕಂಥದ್ದು ಬ್ಲ್ಯಾಕ್ ಹೋಲ್ಸ್. ಕನ್ನಡದಲ್ಲಿ ಕಪ್ಪು ಕುಳಿ, ಕಪ್ಪು ರಂಧ್ರ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನು ಹೇಳ್ತಾರೆ. ಆದರೆ ಬ್ಲ್ಯಾಕ್ ಹೋಲ್ ಅಂತಕ್ಕಂಥದ್ದು ಇಟ್ಸ್ ಎ ವಂಡರ್ ಆಫ್ ವಂಡರ್ಸ್ ಅಂತ ಹೇಳ್ಬೋದು. ಎಲ್ಲ ಜಗತ್ತಿನ ಏನು ವಿಸಿಬಲ್ ವರ್ಲ್ಡ್ ಅಂತ ಏನಿದೆಯಲ್ಲ, ನಾನು ಮೊದಲು 2-3 ಸಾರಿ ಹೇಳಿದ್ದೆ, ಜಗತ್ತಿನಲ್ಲಿ ನಮಗೆ ಅಟಾಮಿಕ್ ವರ್ಲ್ಡ್ ಅಂದರೆ ಅಣುಗಳಿಂದ ಮಾಡಲ್ಪಟ್ಟಕ್ಕಂಥ ಜಗತ್ತು ಕೇವಲ 5% ಇದೆ. ಇನ್ನು 95% ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್ ಅಂತಿದೆ. ಈ 5% ಜಗತ್ತೇನಿದೆಯಲ್ಲ, ಸೂರ್ಯ, ಚಂದ್ರ, ಭೂಮಿ ಇಂಥದ್ದೆಲ್ಲ ಸೇರಿರ್ತಕ್ಕಂಥದ್ದು, ಅದರಲ್ಲಿ ಅತ್ಯಂತ ಆಕರ್ಷಣೀಯ ಮತ್ತು ಅತ್ಯಂತ ಕುತೂಹಲ ಮತ್ತು ಸಾಮಾನ್ಯ ನಮ್ಮ ಊಹೆಗೂ ನಮ್ಮ ಕಲ್ಪನೆಗೂ ದಕ್ಕದೇ ಇರತಕ್ಕಂಥ ಒಂದು ವಿಷಯ ಅಂತ ಹೇಳಿದರೆ ಬ್ಲ್ಯಾಕ್ ಹೋಲ್ಸ್ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಅನೇಕ ಸಿನಿಮಾಗಳು ಬಂದಿದ್ದಾವೆ, ಸೈನ್ಸ್ ಫಿಕ್ಷನ್ಸ್ ಬಂದಿದೆ. ಸ್ಟೀಫನ್ ಹಾಕಿಂಗು ಜಗತ್ತಿನಾದ್ಯಂತ ಹೆಸರಾದಂಥ ಒಬ್ಬ ಭೌತಶಾಸ್ತ್ರಜ್ಞನ ಹೆಸರನ್ನು ಯಾರಿಗಾದರೂ ಗೊತ್ತು ಅಂತ ಹೇಳಿದರೆ ಐನ್ಸ್ಟೈನ್ ಬಿಟ್ಟರೆ ಸ್ಟೀಫನ್ ಹಾಕಿಂಗೇ ಇರ್ಬೋದು. ಸ್ಟೀಫನ್ ಹಾಕಿಂಗ್ನ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮು ಎಷ್ಟು ಸೇಲ್ ಆಗಿದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಕಂಪೇರ್ ಮಾಡುವಾಗ ಬೈಬಲಿಗೆ ಮಾತ್ರ ಕಂಪೇರ್ ಮಾಡ್ತಾರೆ. ಅಂದರೆ ಅಷ್ಟು ಕಾಪೀಸ್, ಅದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಕಾಪೀಸ್ ಆಫ್ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಸೇಲ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಸ್ಟೀಫನ್ ಹಾಕಿಂಗ್ನ ಬಹಳ ದೊಡ್ಡ ಕೊಡುಗೆ ಏನು ಅಂತ ಹೇಳಿದರೆ, ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಅವನು ಸಂಶೋಧನೆ ಮಾಡಿ ಅದರ ಬಗ್ಗೆ ಅವನು ಅದರಲ್ಲಿ ರೇಡಿಯೇಷನ್ ಹೇಗಾಗ್ತದೆ ಅಂತ ಹೇಳಿದ್ರೆ ಅದನ್ನು ಹಾಕಿಂಗ್ ರೇಡಿಯೇಷನ್ ಅಂತಲೇ ನಾವು ಹೇಳ್ತೀವಿ. ಅದು ಡೀಟೇಲ್ದಾಗಿ ನಾವು ಚರ್ಚೆ ಮಾಡ್ಬೋದು, ಯಾಕಂದರೆ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಅನೇಕ ಮಜರುಗಳಿಂದ ಬ್ಲ್ಯಾಕ್ ಹೋಲ್ಸ್ಗಳನ್ನು ಅನಲೈಸ್ ಮಾಡ್ಬೋದು. ಇವತ್ತು ನಾನು ತಗೊಂಡಿರ್ತಕ್ಕಂಥ ವಿಚಾರ, ಒಂದು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಒಂದು ಕುತೂಹಲ ಅಥವಾ ವಿಸ್ಮಯ ಏನು ಅಂತ ಹೇಳಿದರೆ, ಜಗತ್ತಿನಲ್ಲಿ ಒಂದು ಭೌತಶಾಸ್ತ್ರದಲ್ಲಿ, ಅದರಲ್ಲೂ ಕ್ವಾಂಟಮ್ ಫಿಸಿಕ್ಸಲ್ಲಿ ಒಂದು ಮಾತಿದೆ, ಯಾವ ಮಾಹಿತಿಯನ್ನು ಕೊಲ್ಲಲಾಗುವುದಿಲ್ಲ, ಯಾವ ಮಾಹಿತಿಯನ್ನು ಮುಗಿಸಲಾಗುವುದಿಲ್ಲ, ಮಾಹಿತಿ ನಿರಂತರವಾಗಿ ಸಾವಿಲ್ಲದೆ ಬದುಕುತ್ತದೆ ಅಂತ ಹೇಳ್ತಕ್ಕಂಥದ್ದು. ಏನಿದೆ ಇದರ ಅರ್ಥ? ಮಾಹಿತಿ ಅಂದರೆ ಏನು? ಸಾಮಾನ್ಯವಾಗಿ ನಾವು ಇಂಟರ್ನೆಟ್ಟಲ್ಲಿ ಹೇಳ್ತೀವಿ, ನಾವು ಏನಾದರೂ ಇಂಟರ್ನೆಟ್ಟಲ್ಲಿ ಎಂಟ್ರ್ ಆದರೆ ಯು ಕ್ಯಾನ್ ನೆವರ್ ಡಿಲೀಟ್ ಅಂತ. ಯಾಕಂದರೆ ಇಲ್ಲಿಲ್ಲ ಅಂದರೆ ಇನ್ಯಾವುದೋ ಕ್ಲೌಡಲ್ಲಿ ಇನ್ನೆಲ್ಲೋ ಅದು ಕೂತಿರುತ್ತೆ, ಸಂಪೂರ್ಣವಾಗಿ ಅದನ್ನು ನಾವು ಅಳಿಸಿ ಹಾಕಲು ಸಾಧ್ಯವಿಲ್ಲ ಅಂತ. ಅದಕ್ಕೆ ಒಂದು ದೊಡ್ಡ ಕ್ಯಾಂಪೇನ್ನೇ ಆಗ್ತಾಯಿತ್ತು, ನನ್ನ ಮಾಹಿತಿಯನ್ನು ಅಳಿಸಲು ನನ್ನ ಹಕ್ಕಾಗಿರಬೇಕು ಅಂತ. ಐ ಶುಡ್ ಬಿ ಏಬಲ್ ಟು ಬಿ ರೈಟ್ ಟು ಡಿಲೀಟ್ ಮೈ ಅಕೌಂಟ್ ಅಂತ. ಮೈ ಅಕೌಂಟ್ ಆರ್ ವಾಟ್, ನಾನು ಏನು ಬರೆದಿದ್ದೀನೋ, ನನಗೆ ಸರಿ ಇಲ್ಲ ಅಂತ ಯಾವುದೋ ಮೂಡಲ್ಲಿ ಏನೋ ಬರೆದಿರ್ತೇನೆ, ಅದನ್ನು ನಾನು ಅಳಿಸೋದಕ್ಕೂ ನನಗೆ ಅವಕಾಶ ಇರಬೇಕು ಅಂತ ಹೇಳ್ತಕ್ಕಂಥದ್ದು. ಈಗ ಹೆಂಗೆ 2-3 ಥರ ಕ್ಯಾಂಪೇನ್ ಆಗ್ತದೆ. ರೈಟ್ ಟು ಡಿಲೀಟ್, ರೈಟ್ ಟು ರಿಪೇರ್ ಅಂತ. ಎಲ್ಲ ನೀವು ಹೊಸೇ ತಗೋಬೇಡಿ ಅಂತ ಹೇಳಿಬಿಡಿ, ರಿಪೇರಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಕ್ಕಂಥದ್ದು. ಇನ್ಫಾರ್ಮೇಷನ್ನ ಇದಕ್ಕೆ ಒಂದು ಪುಸ್ತಕವೂ ಇದೆ, ದಿ ಎಂಡ್ ಆಫ್ ಫರ್ಗೆಟಿಂಗ್ ಅಂತ. ಯಾವುದನ್ನೂ ಮರೆಯುವ ಹಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಯಾಕಂದರೆ ಮಾಹಿತಿ ಹಾಗೇ ಇರ್ತದೆ ಅಂತ. ಅದು ಡಿಜಿಟಲ್ಲು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾದಲ್ಲಿ ಹಾಗಿದ್ದರೆ, ವಾಸ್ತವವಾಗಿ ಭೌತಿಕ ಜಗತ್ತಿನಲ್ಲಿ ಇನ್ಫಾರ್ಮೇಷನ್ನು ಸದಾ ನಿರಂತರವಾಗಿ ಇರ್ತದೆ. ಅದು ಒಂದು ಹೊರನೋಟಕ್ಕೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ದಾಟಿ ಹೋಗಬಹುದು, ಆದರೆ ನಿರಂತರವಾಗಿ ಮಾಹಿತಿ ಇರ್ತದೆ ಅಂತ ಕೇಳ್ತದ್ದು ಕ್ವಾಂಟಮ್ ಫಿಸಿಕ್ಸ್ನ ಒಂದು ಭೌತಿಕವಾದ. ಅದು ಕೆಲವು ಹೇಳ್ತಾರಲ್ಲ, ಕೆಲವು ವಾದಗಳು ಅಂತ ಹೇಳಿದರೆ ಲೈಟಿನ ಸ್ಪೀಡ್ ಇರ್ಬೋದು, ಅಥವಾ ಥರ್ಮೋಡೈನಮಿಕ್ಸ್ ಅಂತ ಹೇಳಿದೆಯಲ್ಲ, ಅದರಲ್ಲಿ ಏನು ಹೇಳ್ತೀವಿ, ಶಕ್ತಿಯನ್ನು ಯಾರೂ
ಹುಟ್ಟುಹಾಕಲು ಸಾಧ್ಯವಿಲ್ಲ, ನಶಿಸಿ ಹಾಕಲು ಸಾಧ್ಯವಿಲ್ಲ. ಎನರ್ಜಿ ಕ್ಯಾನ್ ನೈದರ್ ಬಿ ಡಿಸ್ಟ್ರಾಯ್ಡ್ ನಾರ್ ಕ್ರಿಯೇಟೆಡ್. ಅದು ನಿರಂತರವಾಗ್ತದೆ, ರೂಪಾಂತರ ಮಾತ್ರ ಆಗ್ತದೆ. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ನೀರು ಹರಿದು ಬಿದ್ದರೆ ಅದು ಎಲೆಕ್ಟ್ರಿಕ್ ಎನರ್ಜಿ ಆಗ್ತದೆ. ಹೀಗೆ ರೂಪಾಂತರ ಆಗ್ತದೆ, ಒಂದರಿಂದ ಒಂದು ರೀತಿಯಲ್ಲಿ ಶಕ್ತಿ ರೂಪಾಂತರ ಆಗ್ತದೆ. ಆದರೆ ಯಾವ ಶಕ್ತಿಯನ್ನು ಹುಟ್ಟಾಕೋಕ್ಕೂ ಆಗಲ್ಲ, ನಶಿಸಿ ಹಾಕೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥದ್ದು. ನೀರಿನ ಬಗ್ಗೆನೂ ಹಾಗೆ ಹೇಳ್ತದೆ. ವಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ. ಡೆಸ್ಟ್ರಾಯ್ಡ್ ಅಂತ ಹೇಳಿದರೆ ಭಾಳ ಬೇರೆ ರೀತಿಯಲ್ಲ, ಭೂಮಿಯ ಮೇಲಕ್ಕೆ ಹೇಳ್ತಕ್ಕಂಥದ್ದು. ಅದನ್ನು ಹೀಟ್ ಮಾಡಿದರೆ ಆವಿ ಆಗ್ತದೆ, ಇನ್ನೂ ಏನಾದರೂ ಮಂಜಾಗುತ್ತೆ, ಹಿಮ ಆಗುತ್ತೆ, ರೂಪಾಂತರ ಆಗ್ತದೆ, ನೀರಾಗಿಯೇ ಇರ್ತದೆ ಅಂತ ಹೇಳ್ತಕ್ಕಂಥದ್ದು. ಅಥವಾ ನಾವು ಬೇಕಾದರೆ ಅದನ್ನು ಸ್ಲಮ್ ಆಗಿ ಕ್ರಿಯೇಟ್ ಮಾಡ್ಬೋದು, ಅಥವಾ ಅದನ್ನು ಗಲೀಜಾಗಿ ಡ್ರೈನೇಜ್ ಆಗಿ ಮಾಡ್ಬೋದು. ಬಟ್ ವಾಟರ್ ರಿಮೇನ್ಸ್ ಆ್ಯಸ್ ವಾಟರ್ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಕ್ವಾಂಟಮ್ ಫಿಸಿಕ್ಸಿನ ಪ್ರಕಾರ ಮಾಹಿತಿಯಾಗಿ ಉಳಿತದೆ. ಏನಿದು ಮಾಹಿತಿ ಅಂತ ಹೇಳಿದರೆ ನನ್ನ ಹೆಸರು ಇದು ಅಂತ ಹೇಳಿದ್ದು ಮಾಹಿತಿ, ಆ ಥರದ್ದೇ ಮಾಹಿತಿ ಅಲ್ಲ. ಮಾಹಿತಿ ಏನು ಅಂತ ಹೇಳಿದರೆ, ಸಪೋಸ್ ಒಂದು ಸಾಮಾನ್ಯವಾಗಿ ಕೊಡ್ತಕ್ಕಂಥ ಉದಾಹರಣೆ ಇದು. ಒಂದು ನಾವೆಲ್ ಇದೆಯಪ್ಪ, ಒಂದು ಕಾದಂಬರಿ ಇದೆ. ಆ ಕಾದಂಬರಿಯನ್ನು ಏನೋ ಇಷ್ಟ ಆಗಲಿಲ್ಲ ಅಂಥೇಳಿ ಅಥವಾ ಏನಕ್ಕೋ ಬೆಂಕಿಗೆ ಹಾಕಿ ಸುಟ್ಟುಬಿಟ್ರು. ಕ್ವಾಂಟಮ್ ಫಿಸಿಕ್ಸಿನ ಪ್ರಕಾರ ಆ ಆ ಕಾದಂಬರಿಯಲ್ಲಿದ್ದ ಎಲ್ಲ ಅಣುಗಳನ್ನೂ ನಾವು ಅದನ್ನು ಬೆಂಕಿ ಹಾಕಿ ಸುಟ್ಟ ಮೇಲೆ ಅದರ ಬೂದಿ, ಅದರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಏನು ಗ್ಯಾಸ್, ಅದರ ಬೂದಿ ಏನು ಬೆಂಕಿಯಿಂದ ಹೊಗೆ ಬಂತೋ ಅವೆಲ್ಲವನ್ನೂ ಶೇಖರಿಸಿ ಹಿಡಿದಿಟ್ಟರೆ ಅವುಗಳನ್ನು ಅಟಾಮಿಕ್ ಅಂದರೆ ಅಣುವಿನ ರೂಪದಲ್ಲಿ ನಾವು ಸ್ಟ್ರಕ್ಚರನ್ನು ಅಧ್ಯಯನ ಮಾಡಿದರೆ ಈ ಕಾದಂಬರಿಯನ್ನು ಮತ್ತೆ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ಒಂದು ಎನ್ಸೈಕ್ಲೋಪೀಡಿಯಾನ ಬೆಂಕಿಗೆ ಹಾಕಿದರೆ ಐ ಕ್ಯಾನ್ ರೀಕ್ರಿಯೇಟ್ ಎನ್ ಎನ್ಸೈಕ್ಲೋಪೀಡಿಯಾ ಫ್ರಮ್ ದಿ ಅಟಾಮಿಕ್ ಸ್ಟ್ರಕ್ಚರ್ ಅಂತ. ಅಟಾಮಿಕ್ ಸ್ಟ್ರಕ್ಚರ್ ಅಂದರೆ ಅಣುಗಳ ರಚನೆಯ ಮೇಲೆ, ಅದರ ಮೇಲೆ ಇಂಕಿತ್ತು, ಇಂಕಲ್ಲಿ ಕಾರ್ಬನ್ ಇತ್ತು, ಕಾರ್ಬನ್ನಲ್ಲಿ ಈ ಸ್ಟ್ರಕ್ಚರ್ ಇತ್ತು, ಅದರ ಒಟ್ಟು ರಚನೆ ಹೀಗಿತ್ತು ಅಂಥೇಳಿ ಮರುಸೃಷ್ಟಿ ಮಾಡಬಹುದು ಅಂತ ಹೇಳುವಂಥದ್ದು ಕ್ವಾಂಟಮ್ ಫಿಸಿಕ್ಸು. ಕ್ವಾಂಟಮ್ ಫಿಸಿಕ್ಸ್ಗೆ ಅಣುವಿನ ಅಂದರೆ ಎಂಥ ಇನ್ಫಾರ್ಮೇಷನ್ ಅಂತ ಹೇಳಿದರೆ, ಈಗ ನೀರಿದೆ, ನೀರಲ್ಲಿ ಏನಿದೆ, H2O ಇದೆ. ಆ H2O ಸಂಬಂಧ ಒಟ್ಟಾದಾಗ ಒಂದು ಕೆಮಿಕಲ್ ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗಿನ ನೆನಪು ಎಂದೂ ಹೋಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಒಂದು ಶುಗರ್ ಇದೆ, ಶುಗರಲ್ಲಿ ಗ್ಲೂಕೋಸ್ ಇದೆ, ಗ್ಲೂಕೋಸಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿದ್ದಾವೆ. ಆ ಅಟ್ಯಾಚ್ ಆಗಿರುವ ಮೆಮೊರಿ ಇದೆಯಲ್ಲ, ದಟ್ ಈಸ್ ಅ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತಕ್ಕಂಥದ್ದು. ಅದು ಒಂದು ರೀತಿ ಇನ್ನೊಂದು ರೀತಿ ಹೋಗ್ಬೋದು, ಅದು ಬೇರೆ ವಿಷಯ. ಆದರೆ ಮೂಲವಾಗಿ ಆ ಮೆಮೊರಿ ಅಂದರೆ ಇನ್ಫಾರ್ಮೇಷನ್ನು, ಆ ಮಾಹಿತಿ ಒಂದರಿಂದ ಇನ್ನೊಂದಕ್ಕೆ ಹೋಗ್ಬೋದು ಹೊರತು ಅದರ ಮಾಹಿತಿ ಮಾತ್ರ ಎಂದೂ ಡಿಸ್ಟ್ರಾಯ್ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು. ಯಾಕಂದರೆ ಈ ಜಗತ್ತಿನಲ್ಲಿ ಎಲಿಮೆಂಟ್ಸ್ಗಳು ಏನಿದ್ದಾವೆ, ಆ ಎಲಿಮೆಂಟ್ಸ್ಗಳ ರಿಯಾಕ್ಷನ್ಸ್ ಏನಿದೆ, ಅವುಗಳ ಒಳಗಡೆ ಇರತಕ್ಕಂಥ ಆ ರಿಯಾಕ್ಷನ್ ಮೆಮೊರಿ ಏನಿದೆ, ಆ ಮೆಮೊರಿ ಇದು ಯಾವುದೋ ಒಂದು ಇಲ್ಲಿ ಪಾಲಿಥೀನ್ ಇದ್ದರೆ ಆ ಪಾಲಿಥೀನ್ ಒಳಗಡೆ ಒಂದು ಕಾರ್ಬನ್ ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರಿನ ಮಾಹಿತಿ ಎಂದೂ ನಶಿಸಿ ಹೋಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಕ್ವಾಂಟಮ್ ಫಿಸಿಕ್ಸಿನ ವಾದ. ಯಾವ ರೀತಿಯಲ್ಲಿ ಶಕ್ತಿಯನ್ನು ಹುಟ್ಟು ಹಾಕಲು ಆಗಲ್ಲ, ನಶಿಸಿ ಹಾಕಲು ಆಗಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಇನ್ಫಾರ್ಮೇಷನ್ ಕ್ಯಾನ್ ನೈದರ್ ಬಿ ಡೆಸ್ಟ್ರಾಯ್ಡ್, ಕೆನಾಟ್ ಬಿ ಡೆಸ್ಟ್ರಾಯ್ಡ್, ಇಟ್ ಈಸ್ ಆಲ್ವೇಸ್ ಕನ್ಸರ್ವ್ಡ್ ಅಂತ. ಕನ್ಸರ್ವೇಷನ್ ಆಫ್ ಇನ್ಫಾರ್ಮೇಷನ್ ಇದು ಇರ್ತಕ್ಕಂಥ ಭೌತಶಾಸ್ತ್ರದ ಒಂದು ಮೂಲಭೂತವಾದ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ. ಆದರೆ ಯಾವುದಾದ್ರೂ ವಸ್ತು ಬ್ಲ್ಯಾಕ್ ಹೋಲಿನ ಒಳಗೆ ಬಿದ್ದಾಗ ನಮಗೆ ಮಾಹಿತಿ ನಶಿಸಿ ಹೋಗ್ತದೆ ಅಂತಕ್ಕಂಥದ್ದು ಸ್ಟೀವನ್ ಹಾಕಿಂಗ್ನ ಮೊದಲು ಹೇಳಿರ್ತಕ್ಕಂಥದ್ದು. ಮತ್ತು ಬ್ಲ್ಯಾಕ್ ಹೋಲ್ನ ಬಗ್ಗೆ ಅದನ್ನು ಏನು ಹೇಳ್ತಾರೆ ಅಂದರೆ ಬ್ಲ್ಯಾಕ್ ಹೋಲ್ ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪ್ಯಾರಾಡಾಕ್ಸ್ ಅಂದರೆ ವಿರೋಧಾಭಾಸ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್, ಬ್ಲ್ಯಾಕ್ ಹೋಲ್ ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್. ಬ್ಲ್ಯಾಕ್ ಹೋಲ್ನೊಳಗೆ ಏನಾದರೂ ಬಿದ್ದರೆ ಅದರ ಹಳೆಯ ನೆನಪು, ಇನ್ಫಾರ್ಮೇಷನ್ನು ಎಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ಅದು ಬ್ಲ್ಯಾಕ್ ಹೋಲ್ ಒಳಗಡೆ ಬಿದ್ದಾಗ ಮಾತ್ರ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಸ್ಟೀವನ್ ಹಾಕಿಂಗು ಐನ್ಸ್ಟೈನ್ನ ಒಂದು ಮಾತು ಇದೆ. ಐನ್ಸ್ಟೈನ್ ಒಂದು ಮಾತು ಹೇಳ್ತಾನೆ, ಗಾಡ್ ಡಸಂಟ್ ಪ್ಲೇ ಡೈಸ್ ಅಂತೇಳಿ. ದೇವ್ರೇನು ಪಗಡೆ ಆಡ್ತಾನೇನ್ರಿ ಅಂತ ಐನ್ಸ್ಟೈನ್ ಹೇಳ್ತಾನೆ. ಯಾಕೆ ಐನ್ಸ್ಟೈನ್ ಅದನ್ನು ಹೇಳದ ಅಂತ ಹೇಳಿದರೆ, ಈ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಲ್ಲೂ ಇದೆ, ಇಲ್ಲೂ ಇದೆ, ಹಾಗೂ ಸಾಧ್ಯ, ಹೀಗೂ ಸಾಧ್ಯ ಅಂಥೇಳಿ ಸ್ವಲ್ಪ ಚಾನ್ಸ್ ಫ್ಯಾಕ್ಟರ್ನಲ್ಲಿ
ಪ್ರಾಬಬಿಲಿಟಿಯಾಗಿ ಮಾತಾಡುವಾಗ ಹಾಗೆಲ್ಲ ವಿಜ್ಞಾನ ಇರೋಕ್ಕಾಗಲ್ಲ. ವಿಜ್ಞಾನ ಅಂದರೆ ಹೀಗಿರಬೇಕು ಇಲ್ಲ ಹೀಗಿರಬೇಕು, ಹೀಗೆ ಅದು ಹಾಗೆ ಹೀಗೆ ಹಾಗೂ ಇರ್ಬೋದು ಹೀಗೆ ಇರ್ಬೋದು ಅನ್ನೋಂಗಿಲ್ಲ ಅನ್ನೋದಕ್ಕೆ ಐನ್ಸ್ಟೈನ್ ಏನು ಹೇಳ್ತಾನೆ, ಗಾಡ್ ಡಸಂಟ್ ಪ್ಲೇ ಡೈಸ್ ಅಂತ ಹೇಳ್ಬಿಟ್ಟು, ದೇವ್ರೇನು ಪಗಡೆ ಆಡಲ್ಲ ಅಂಥೇಳಿ ಅದಕ್ಕೋಸ್ಕರ ಐನ್ಸ್ಟೈನ್ ಆ ಮಾತನ್ನು ಹೇಳ್ತಾನೆ. ಸ್ಟೀವನ್ ಹಾಕಿಂಗ್ ಏನು ಹೇಳ್ತಾನೆ, ಬ್ಲ್ಯಾಕ್ ಹೋಲ್ನ ಬಗ್ಗೆ ಅಧ್ಯಯನ ಮಾಡ್ತಾ, ಬ್ಲ್ಯಾಕ್ ಹೋಲ್ನ ಸ್ಟೀವನ್ ಹಾಕಿಂಗ್ಗೆ ಮೊದಲು ಹೇಳಿದ್ದಲ್ಲ, ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿ 1915ರಲ್ಲಿ ಸ್ಪಷ್ಟವಾಗಿ ಬ್ಲ್ಯಾಕ್ ಹೋಲ್ಗಳ ಇರುವಿಕೆಯನ್ನು ಗುರುತಿಸಲಾಯಿತು. ಅದರ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯ ಸಾಪೇಕ್ಷವಾದದ ಪ್ರಕಾರ. ಅದಕ್ಕಿಂತ ಮೊದಲೇ 18ನೇ ಶತಮಾನದಲ್ಲೇ ಒಬ್ಬ ಪಾದ್ರಿ ಮಿಶೆಲ್ ಅನ್ನೋನು ಕೂಡ ಬ್ಲ್ಯಾಕ್ ಹೋಲ್ ಬಗ್ಗೆ ಅವನು ಪ್ರಸ್ತಾಪ ಮಾಡಿದ್ದ. ಬ್ಲ್ಯಾಕ್ ಹೋಲ್ ರೀತಿಯಲ್ಲಿ ಒಂದು ವಸ್ತು ಇರೋಕ್ಕೆ ಸಾಧ್ಯ ಅಂಥೇಳಿ. ಅದೇ ರೀತಿಯಲ್ಲಿ ಲ್ಯಾಪ್ಲೇಸ್ ಕೂಡ ಹೇಳಿದ್ದ. ಅನೇಕರು ಇದ್ರ ಬಗ್ಗೆ ಈ ರೀತಿ ಹೇಳಿದರು. ಆದರೆ ಐನ್ಸ್ಟೈನ್ನ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಸ್ಪಷ್ಟವಾಗಿ ಈ ಜಗತ್ತನ್ನು ಗುರುತ್ವಾಕರ್ಷಣೆಯನ್ನು ನ್ಯೂಟನ್ ಏನು ಅಂದ್ಕೊಂಡಿದ್ನೋ ಅದು ಅಲ್ಲದೆ ಬೇರೆ ಇದೊಂದು ಸ್ಪೇಸ್ ಟೈಮ್ ಕರ್ವೇಚರ್ ಅಂತ ಹೇಳಿ ಅವನು ಹೇಳ್ದ. ಇದು ದೇಶ ಕಾಲವೆಂಬುದು ತನ್ನ ಎರಡೂ ಹೆಣಕೊಂಡು ಆಟ ಆಡಿಸ್ತಾ ಇರ್ತಕ್ಕಂಥದ್ದು ಅಥವಾ ಹೆಣದು ಅದರ ಬಲೆ ಜಗತ್ತಿನಾದ್ಯಂತ ಹರಡಿರ್ತಕ್ಕಂಥದ್ದು ಐನ್ಸ್ಟೈನ್ನ ವಾದ ಬಂದಿರತಕ್ಕಂಥದ್ದು. ಬ್ಲ್ಯಾಕ್ ಹೋಲ್ ಅದರ ಮೂಲಕ ಬ್ಲ್ಯಾಕ್ ಹೋಲ್ ಇದೆ ಅಂತ ಹೇಳಿ ಗೊತ್ತಾಯಿತು. ಸ್ಟೀಫನ್ ಹಾಕಿಂಗು ದೇವರು ಕೇವಲ ಪಗಡೆಯನ್ನು ಆಡುವುದಿಲ್ಲ, ದೇವರು ಪಗಡೆಯನ್ನು ಎಲ್ಲಿ ಹಾಕುತ್ತಾನೆಂದರೆ ಬಿಸಾಡುತ್ತಾನೆ ಅಥವಾ ಪಗಡೆಯನ್ನು ಎಲ್ಲಿ ಆಟ ಆಡ್ತಾನೆ ದೇವರು ಅಂದರೆ ಎಂಥ ಕಡೆ ಪಗಡೆ ಹಾಕ್ತಾನಂದರೆ ಅದರ ಮಾಹಿತಿಯೇ ಗೊತ್ತಾಗೋಗಿಲ್ಲ ಅಂಥ ಕಡೆ ಹಾಕ್ತಾನೆ ಅಂತೇಳಿ ಮೆಟಫಾರಿಕ್ಕಾಗಿ ಸ್ಟೀಫನ್ ಹಾಕಿಂಗ್ ಹೇಳ್ತಾನೆ. ಅರ್ಥ ಏನು ಅಂದರೆ ಯಾವುದಾದ್ರೂ ಒಂದು ವಸ್ತು ಬ್ಲ್ಯಾಕ್ ಹೋಲಿನ ಒಳಗಡೆ ಬಿದ್ದರೆ ಅದರ ಮಾಹಿತಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ರಿಟ್ರೀವ್ ಮಾಡೋಕ್ಕಾಗಲ್ಲ, ರೀಟ್ರೇಸ್ ಮಾಡೋಕ್ಕಾಗಲ್ಲ, ಮತ್ತು ಅದನ್ನು ಮರು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾನು ಕ್ವಾಂಟಮ್ ಫಿಸಿಕ್ಸಲ್ಲಿ ನಾವೆಲ್ಲನ್ನು ವಾಪಸ್ ಪಡ್ಕೋಬೋದು ಅನ್ನುವಂಥ ಒಂದು ಇದನ್ನು ಹೇಳಿದ್ನೋ, ಹಾಗೆ ಬ್ಲ್ಯಾಕ್ ಹೋಲ್ ಒಳಗಡೆ ಏನಾದ್ರು ಬಿದ್ದರೆ ಅಲ್ಲಿಗೆ ಅದರ ಮಾಹಿತಿ ಮುಗೀತು ಅಂತ. ಮಾಹಿತಿ ಅಂತ ಹೇಳಿದರೆ ನಾವು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬೇಕು ಅಂತ ಹೇಳಿದ್ದೇನೆ. ಸೊ ಆದರೆ ಈಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈ ಬ್ಲ್ಯಾಕ್ ಹೋಲ್ನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದರೆ, ಉದಾಹರಣೆಗೆ ಭೂಮಿ ಒಂದು ಸೂರ್ಯನನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಸುಮಾರು 13 ಲಕ್ಷ ಭೂಮಿಯನ್ನು ಸೂರ್ಯನೊಳಗಡೆ ತುಂಬಬಹುದು ಅಂತ ಹೇಳ್ತಾರೆ. ಅಷ್ಟು ಸೂರ್ಯ ದೊಡ್ಡದು. ಆದರೆ ಸುಮಾರು 60 ಲಕ್ಷದಿಂದ 100 ಕೋಟಿ ಸೂರ್ಯನನ್ನು ಹಾಕಿದರೆ ಒಂದು ಬ್ಲ್ಯಾಕ್ ಹೋಲ್ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದು ಎಂಥ ಅಗಾಧವಾದ ಶಕ್ತಿಯನ್ನು ಹೊಂದಿರ್ಬೋದು ಬ್ಲ್ಯಾಕ್ ಹೋಲ್ ಅಂತಕ್ಕಂಥದ್ದು. ಈ ಭೂಮಿಯಿಂದ ನಾವು ಜಿಗಿಬೇಕು ಅಂತ ಹೇಳಿದರೆ ಸುಮಾರು 11.3 ಕಿಲೋಮೀಟರ್ ಪರ್ ಸೆಕೆಂಡು ಸ್ಪೀಡಲ್ಲಿ ಹೋದರೆ ಭೂಮಿಯ ಗುರುತ್ವಾಕರ್ಷಣೆಯನ್ನು ಕಳಚ್ಕೊಂಡು ಮೇಲಕ್ಕೆ ಹೋಗ್ಬೋದು. ಚಂದ್ರನ ಮೇಲೆ ಹೋಗಬೇಕು, ಮಾರ್ಸ್ ಮೇಲೆ ಹೋಗಬೇಕು, ಅಥವಾ ರಾಕೆಟ್ ಲಾಂಚ್ ಮಾಡಬೇಕು ಅಂದರೆ ಎಸ್ಕೇಪ್ ವೆಲಾಸಿಟಿ ಅಂತಾರೆ. ಏನು ಎಸ್ಕೇಪ್ ಅಂದರೆ ಬಿಡಿಸ್ಕೊಂಡು ಇದರಿಂದ ಕಳಚ್ಕೊಂಡು ಹೋಗೋದು ಹೇಗೆ, ಭೂಮಿಯ ಕೆಳಗಡೆ ಕೆಳಗಡೆ ಬೆಳೀತದೋ ಅಥವಾ ಮೇಲಿರ್ತಕ್ಕಂಥ ಟೈಮ್ ಸ್ಪೇಸು ಒತ್ತುತ್ತೋ. ಸೊ ಇದರಿಂದ ಕಳಚ್ಕೊಂಡು ಮೇಲಕ್ಕೆ ಹೋಗಬೇಕು ಅಂತ ಹೇಳಿದರೆ ಭೂಮಿಯ ಗಾತ್ರ ಇದೆಯಲ್ಲ, ಮಾಸ್ ಇದೆಯಲ್ಲ, ಅದ್ರ ಮೇಲೆ ಯಾವ ಸ್ಪೀಡಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತೆ. 11.3 ಅಪ್ರಾಕ್ಸಿಮೇಟ್ಲಿ 11 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನಾವು ಭೂಮಿಯನ್ನು ಭೂಮಿಯ ಏನು ಗುರುತ್ವಾಕರ್ಷಣೆಯಿಂದ ಕಳಚಿ ಹೋಗ್ಬೋದು. ಆದರೆ ಅದೇ ನಾವು ಸೂರ್ಯನ ಇನ್ನೂ ದೊಡ್ಡದಾಗಿರುತ್ತೆ. ಎಷ್ಟು ಸೂರ್ಯ ದೊಡ್ಡದು ಅಂತ ಹೇಳಿದರೆ 13 ಲಕ್ಷ ಭೂಮಿಯನ್ನು ಹಿಡಿಸ್ತಕ್ಕಂಥ ಸೂರ್ಯನಿಂದ ನಾವು ಕಳಚಿ ಹೋಗಬೇಕು ಅಂತ ಹೇಳಿದರೆ ನಾವು 600 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗಬೇಕು ಅಂತ. ಯಾಕೆ? ಅದರ ಗಾತ್ರ ದೊಡ್ಡದು, ಅದರ ಮಾಸ್ ದೊಡ್ಡದು, ದ್ರವ್ಯ ದೊಡ್ಡದು ಅಂತ ಹೇಳ್ತಕ್ಕಂಥದ್ದು. ದ್ರವ್ಯ ದೊಡ್ಡದು ಆದಂಗೂ ಗುರುತ್ವಾಕರ್ಷಣೆಯಿಂದ ಕಳಚಿ ಹೋಗಬೇಕು ಅಂದರೆ ಹೆಚ್ಚು ಶಕ್ತಿ ಬೇಕು. ಆದರೆ ಈ 60 ಲಕ್ಷದಿಂದ 100 ಬೇರೆ ಬೇರೆ ಸೈಜಲ್ಲಿ ಬ್ಲ್ಯಾಕ್ ಹೋಲ್ಸ್ ಇದ್ದಾವೆ. 60 ಲಕ್ಷದಿಂದ 100 ಕೋಟಿ ಸೂರ್ಯನನ್ನು ಹಿಡಿದಿಡ್ತಕ್ಕಂಥ ಬ್ಲ್ಯಾಕ್ ಹೋಲ್ಗೆ ಅಲ್ಲಿಂದ ನಾವು ಕಳಚಿ ಹೋಗೋದಕ್ಕೆ ಸಾಧ್ಯವಾ? ಯಾವ ಸ್ಪೀಡಲ್ಲಿ ಹೋದರೆ ಗುರುತ್ವಾಕರ್ಷಣೆಯಿಂದ ಕಳಚಿ ಹೋಗ್ಬೋದು? ಅಲ್ಲಿಂದ ಕಳಚಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಅತ್ಯಂತ ಹೆಚ್ಚು ವೇಗ ಜಗತ್ತಿನಲ್ಲಿ ಐನ್ಸ್ಟೈನ್ನ ವಾದದ ಪ್ರಕಾರ ಇರ್ತಕ್ಕಂಥದ್ದು ಬೆಳಕಿನ ವೇಗ. ಎಷ್ಟು? ಸುಮಾರು 3 ಲಕ್ಷ ಕಿಲೋಮೀಟರ್ 1 ಸೆಕೆಂಡಿಗೆ. ಆದರೆ ಬ್ಲ್ಯಾಕ್ ಹೋಲ್ನಲ್ಲಿ 3 ಲಕ್ಷ ಕಿಲೋಮೀಟ್ರನ್ನ ದಾಟಿ ಹೋಗೋಕ್ಕಾಗಲ್ಲ. 3 ಲಕ್ಷ ಕಿಲೋಮೀಟ್ರ್ ಹೋದರೂ ಕೂಡ ಬ್ಲ್ಯಾಕ್ ಹೋಲ್ನ ಹಿಡಿತದಿಂದ ಕಳಚಿ ಎಸ್ಕೇಪ್ ಆಗೋಕ್ಕಾಗಲ್ಲ. ಹಾಗಾಗಿ ಹೇಳುವಂಥದ್ದು, ಬ್ಲ್ಯಾಕ್ ಹೋಲು ಬೆಳಕನ್ನೂ ಕೂಡ ಆ ಕಡೆ ಈ ಕಡೆ ಹರಿಯಕ್ಕೆ ಬಿಡಲ್ಲ. ಬೆಳಕು ಹಿಂಗೇನಾದ್ರು ಅದ್ರ ಸುತ್ತ ಹೋಗ್ತಾ ಇದ್ದರೆ ಎಳೆದು ಒಳಗಡೆ ಎಳ್ಕೊಳ್ತದೆ, ಒಳಗಡೆ ಹೋದರೆ ಬೆಳಕನ್ನೂ ಬಿಡಲ್ಲ ಅಂತ. ವಸ್ತುವನ್ನು ಬಿಡಿ,
ಬೆಳಕು ಕೂಡ ಅದರ ಸುತ್ತ ಕಿರಣಗಳು, ಸೂರ್ಯನ ಅಥವಾ ಈ ರೀತಿ ಯಾವುದೋ ನಕ್ಷತ್ರಗಳ ಕಿರಣಗಳು ಕೂಡ ಅದ್ರ ಸುತ್ತ ಹೋದರೆ ಎಳೆದು ಒಳಗೆ ಹಾಕ್ತದೆ. ಎಲ್ಲವನ್ನೂ ಕೂಡ ಎಳೆದು ಒಳಗೆ ಕೇಳ್ಕೊಳ್ತದೆ. ಯಾವುದೂ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದು. ಅದು ಬ್ಲ್ಯಾಕ್ ಹೋಲ್ನ ಪವರ್ ಇರತಕ್ಕಂಥದ್ದು. ಬ್ಲ್ಯಾಕ್ ಹೋಲ್ ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ, ಜಾನ್ ವೀಲರು ಐನ್ಸ್ಟೈನ್ ವಾದವನ್ನು ಅಧ್ಯಯನ ಮಾಡ್ತಾ ಈ ಬ್ಲ್ಯಾಕ್ ಹೋಲ್ ಅನ್ನೋದು ಯಾಕೆ ಬಂತು ಅಂತ ಹೇಳಿದರೆ, ಬೆಳಕನ್ನೂ ಕೂಡ ನುಂಗುತ್ತಲ್ಲ ಇದು ಹೀಗಾಗಿ ಬೆಳಕನ್ನು ನುಂಗಿ ಹೊರಗೆ ಬರೋದು ಹೆಂಗೆ ಮಾಡುತ್ತಲ್ಲ, ಅದಕ್ಕೆ ಅದನ್ನು ಬ್ಲ್ಯಾಕ್ ಹೋಲ್ ಅನ್ನೋ ಹೆಸರನ್ನು ಕೊಡಲಾಯಿತು. ಸಾಮಾನ್ಯವಾಗಿ ಮೆಟಫಾರಿಕ್ಕಾಗಿ ನಾವು ಕಾಳಿದಾಸನ ಕುಮಾರ ಸಂಭವದಲ್ಲಿ ಹೇಳ್ತೀವಿ, ಹಿಮಾಲಯದಲ್ಲಿ ಪರ್ವತದಲ್ಲಿ ಯಾವುದೋ ಒಂದು ಗುಹೆ ಇದ್ದಾಗ ಅದು ಕಪ್ಪಾಗಿತ್ತು, ಕತ್ತಲನ್ನು ಕುಡಿದಿತ್ತು ಅಂತ ಹೇಳ್ತಕ್ಕಂಥದ್ದು. ಅಥವಾ ಚಂದ್ರನಿಗೆ ಕಪ್ಪು ಕಲೆಗಳಿದ್ದಾಗ ಹೇಳ್ತಾರೆ ಈ ಡಾರ್ಕ್ನೆಸ್ ಅಂತ ಹೇಳ್ತಕ್ಕಂಥದ್ದು. ಅದು ಕಪ್ಪನ್ನು ಕುಡಿದಿದ್ದರಿಂದ ಅದ್ರ ಮೇಲೆ ಕಲೆಗಳು ಬಂದವು ಅಂತೇಳಿ ಮೆಟಫಾರಿಕ್ಕಾಗಿ ಮನುಷ್ಯ ತನ್ನ ಆರ್ಡಿನರಿ ಭಾಷೆಯಲ್ಲಿ ಬ್ಲ್ಯಾಕ್ ಹೋಲನ್ನು ವ್ಯವಹರಿಸಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಅದಕ್ಕೆ ಜಾನ್ ವೀಲರೇ ಹೇಳ್ತಾನೆ, ಯಾವುದಾದ್ರೂ ಒಂದು ವಸ್ತು ಬ್ಲ್ಯಾಕ್ ಹೋಲಿಗೆ ಬಿದ್ದರೆ ಅದ್ರ ಹೊರಗಡೆ ಮಾಹಿತಿ ಸಿಗಲ್ಲ ಅನ್ನೋದಕ್ಕೆ ನೋ ಹೇರ್ ಥಿಯರಿ ಅಂತಾರೆ. ನೋ ಹೇರ್ ಥಿಯರಿ ಅಂದರೆ ಏನು? ತಲೆಯಲ್ಲಿ ಕೂದಲಿದ್ರೆ ಒಂದು ಕೆಂಪು ಕೂದಲಿದೆ, ಒಂದು ಗುಂಗುರು ಕೂದಲಿದೆ ಅಂತ ಹೇಳ್ಬೋದು. ಆದರೆ ಬ್ಲ್ಯಾಕ್ ಹೋಲಿಗೆ ಬಿದ್ದ ಮೇಲೆ ಎಲ್ಲ ಬಾಲ್ಡ್ ಹೆಡ್ ಆಗುತ್ತೆ, ಅಲ್ಲಿ ಏನೂ ಕಾಣೋದೆ, ಏನಕ್ಕಂದರೆ ಎಲ್ಲವೂ ಮಟ್ಟ ಆಗುತ್ತೆ, ಎಲ್ಲವೂ ಅಲ್ಲಿ ಗುರುತು ಸಿಗದ ಹಾಗೆ ನಾಶ ಆಗುತ್ತೆ ಅಂತ ಹೇಳೋದಕ್ಕೆ ನೋ ಹೇರ್ ಥಿಯರಿ ಅಂತ ಹೇಳಿ ಜಾನ್ ವೀಲರ್ ಹೇಳ್ದ. ಸೊ ಹೀಗಾಗಿ ಈ ಬ್ಲ್ಯಾಕ್ ಹೋಲು ಅಂಥ ಅಗಾಧವಾದ ಶಕ್ತಿ ಇರ್ತಕ್ಕಂಥದ್ದು, ಯಾವುದೂ ಅದರಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಪಾಲ್ ಡೇವಿಸ್ ಏನು ಹೇಳಿದ್ದಾನೆ ಅಂತ ಹೇಳಿದರೆ ಈ ಥಿಯರಿಯಲ್ಲಿ, ಹೌದಪ್ಪ, ಯಾವ ಮಾಹಿತಿಯೂ ರಿಟ್ರೀವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ನಮ್ಮ ಭೌತಶಾಸ್ತ್ರಕ್ಕೆ, ಮೂಲಭೂತ ಭೌತಶಾಸ್ತ್ರದ ವಾದಗಳಿಗೆ ಬಹಳ ದೊಡ್ಡ ಸವಾಲಾಗುತ್ತೆ. ಯಾಕಂದರೆ ಇನ್ಫಾರ್ಮೇಷನ್ ಶುಡ್ ಬಿ ಕನ್ಸರ್ವ್ಡ್, ಮಾಹಿತಿ ಉಳಿಬೇಕು. ಹಾಗೆ ನಾವು ಸಾವನ್ನು ಸಾವು ಅಂತ ಹೇಳ್ಬೋದು, ಇನ್ನೊಂದು ರೀತಿಯಲ್ಲಿ ಮಾಹಿತಿಗೆ ಸಾವು ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಯಾಕಂದರೆ ಅಟಾಮಿಕ್ ಸ್ಟ್ರಕ್ಚರಲ್ಲಿ ದೇರ್ ಇಸ್ ನೋ ಡೆತ್, ದೇರ್ ಇಸ್ ನೋ ಟೈಮ್ ಅಂತ ಹೇಳ್ತಾರೆ. ಜಾನ್ ವೀಲರೇ ಒಂದು ಕಡೆ ಹೇಳ್ತಾನೆ, ಒಂದು ಕೆಮಿಕಲ್ ಸ್ಟ್ರಕ್ಚರ್ ಜೋಡಣೆ ಆಗಿರುತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ನಿಮಗೆ ಸಮಯ ಗೊತ್ತಾ ಅಂದರೆ ಇಟ್ ವಿಲ್ ಲಾಫ್ ಅಟ್ ಯು ಇನ್ ಯುವರ್ ಫೇಸ್ ಅಂತ ಹೇಳ್ತಾನೆ. ಯಾಕಂದರೆ ಅದಕ್ಕೆ ಸಮಯ ಅನ್ನೋದಿಲ್ಲ, ಯಾಕಂದರೆ ಇಟ್ ಈಸ್ ಬಿಯಾಂಡ್ ಟೈಮ್ ಅಂತ ಹೇಳ್ತಕ್ಕಂಥದ್ದು. ಆದರೆ ಥರ್ಮೋಡೈನಮಿಕ್ಸ್ ಪ್ರಕಾರ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಆರ್ಡರಿಂದ ಡಿಸಾರ್ಡರಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಏನಿದು ಆರ್ಡರಿಂದ ಡಿಸಾರ್ಡರ್ಗೆ ಹೋಗ್ತದೆ ಅಂತ ಹೇಳಿದರೆ, ಅದು ಪ್ರಕೃತಿ ಇರ್ಬೋದು, ವ್ಯವಹರಿಸ್ತಾ ಇರ್ಬೋದು, ಸೂರ್ಯ ಇರ್ಬೋದು. ಆರ್ಡರಿಂದ ಡಿಸಾರ್ಡರಿಂದ ಬರೀ ಉರಿತಾ ಒಂದು ದಿನ ಅದು ನ್ಯೂಟ್ರಾನ್ ಸ್ಟಾರ್ ಆಗಿ ವೈಟ್ ಡ್ವಾರ್ಫ್ ಆಗಿ ಅದು ಅದರ ಹೊರಗಡೆ ಗ್ರಾವಿಟಿ ಎಲ್ಲ ಉರಿದು ಹೊರಗಡೆ ಗ್ರಾವಿಟಿ ಎಲ್ಲ ಕಳಿಸ್ಕೊಂಡು ಸಣ್ಣ ಬಾಲ್ ಆಗುತ್ತೆ ಅಂಥೇಳಿ. ಅದು ಕೂಡ ಬ್ಲ್ಯಾಕ್ ಹೋಲ್ ಆಗಿ ಬ್ಲ್ಯಾಕ್ ಹೋಲ್ ಒಳಗಡೆ ಸಿಕ್ಕಾಕೊಳ್ತದೆ ಅಂತ ಹೇಳ್ತಕ್ಕಂಥದ್ದು ಎಂಟ್ರೋಪಿ ಥಿಯರಿ ಅಂತ ಹೇಳ್ತಕ್ಕಂಥದ್ದು. ಭೂಮಿ ಏನಾದರೂ ಬ್ಲ್ಯಾಕ್ ಹೋಲ್ ಆದರೆ ಭೂಮಿಯ ಸೈಜ್ ಏನಾಗುತ್ತೆ, 1 ಇಂಚಿಗೆ ಬರುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಗಾಲ್ಫ್ ಬಾಲ್ ಆ ಸೈಜಿಗೆ ಬರುತ್ತೆ ಭೂಮಿ ಬ್ಲ್ಯಾಕ್ ಹೋಲ್ ಆದರೆ ಅಂತ ಹೇಳಿದರೆ. ಎಲ್ಲವನ್ನು ಕ್ರಶ್ ಮಾಡಿ ಹೋದರೆ ಒಂದು ಬ್ಲ್ಯಾಕ್ ಹೋಲ್ ಆಗುತ್ತೆ. ಇಡೀ ಸೂರ್ಯ 3 ಕಿಲೋಮೀಟ್ರಿಗೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. ಆದರೆ ಬ್ಲ್ಯಾಕ್ ಹೋಲು ಸುಮಾರು 26,000 ಲೈಟ್ ಇಯರ್ಸ್ ಇದೆ ಅಂತ ಹೇಳ್ತಕ್ಕಂಥದ್ದು. ಬ್ಲ್ಯಾಕ್ ಹೋಲೇ ಇಲ್ಲ, ಎಲ್ಲ ವಸ್ತುಗಳು ಬ್ಲ್ಯಾಕ್ ಹೋಲಿನ ಒಳಗಡೆ ಸಿಂಗ್ಯುಲಾರಿಟಿ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಸಿಂಗ್ಯುಲಾರಿಟಿ ಅಂದರು ಇನ್ಫೈನೈಟ್ ಮಾಸ್ ಅಂತ. ಯಾವುದೇ ಒಂದು ದ್ರವ್ಯ ತನ್ನ ಅನಂತವಾದ ಶಕ್ತಿಯನ್ನು, ಅನಂತವಾದ ದ್ರವ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಸ್ತು ಇನ್ಫೈನೈಟ್ ಮಾಸ್. ಡಿಫೈನ್ ಮಾಡೋದು ಕಷ್ಟ ಸ್ವಲ್ಪ. ಇನ್ಫೈನೈಟ್ ಮಾಸ್ ಆಗಿ ಅದು ಒಳಗೊಳ್ತದೆ. ಅದಕ್ಕೋಸ್ಕರ ಹೇಳೋದು ಒಂದು ಬ್ಲ್ಯಾಕ್ ಹೋಲ್ಗೆ 100 ಕೋಟಿ ಸೂರ್ಯನನ್ನು ಹಾಕಬೇಕು ಅಂಥೇಳಿ. ಅಷ್ಟು ಗಾತ್ರದ ಇರತಕ್ಕಂಥ ಬ್ಲ್ಯಾಕ್ ಹೋಲ್ ಇರ್ತದೆ. ಆ ಬ್ಲ್ಯಾಕ್ ಹೋಲು ಹೀಗಿರ್ತಕ್ಕಂಥದ್ದು. ಇದು ನೋಡಿ, ಇಡೀ ಸೌರಮಂಡಲ ನಮ್ಮ ಮಿಲ್ಕಿ ವೇ ಅಂತ ಹೇಳ್ತೀವಿ ನಾವು. ಮಿಲ್ಕಿ ವೇನೇ ಸಣ್ಣ ಗ್ಯಾಲಕ್ಸಿ ಅಂತ ಹೇಳ್ತೀವಿ ನಾವು. ಇಂಥ ಗ್ಯಾಲಕ್ಸಿಗಳು ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಇದ್ದಾವೆ ಜಗತ್ತಿನಲ್ಲಿ. ಇದು ನಮ್ಮ ಸೌರಮಂಡಲ ಇರತಕ್ಕಂಥ ಒಂದು ಗ್ಯಾಲಕ್ಸಿ. ಈ ಗ್ಯಾಲಕ್ಸಿಯಲ್ಲಿ ಅವ್ರು ಹೇಳ್ತಾರೆ ವಿ ಆರ್ ಹಿಯರ್ ಅಂತ ಹೇಳ್ಬಿಟ್ಟು. ಸೂರ್ಯ ಇಲ್ಲಿ ಇಷ್ಟು ಸಣ್ಣದಾಗಿದ್ದಾನೆ ಅಂತ. ಇದು ನಮ್ಮ ಮಿಲ್ಕಿ ವೇ. ಸೂರ್ಯನೇ ಸಣ್ಣದಾಗಿದ್ದಾನೆ. ಭೂಮಿಯಲ್ಲಿ ನೀವು ಎಲ್ಲಿ ಈ ಬ್ರಹ್ಮಾಂಡದಲ್ಲಿ ಲೆಕ್ಕಕ್ಕೆ ಇಲ್ಲದವರಾಗಿ ನಾವು ಹೋಗ್ತೇವೆ. ಇಂಥ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬ್ಲ್ಯಾಕ್ ಹೋಲು. ಬ್ಲ್ಯಾಕ್ ಹೋಲ್ನ ಏನು ಹೇಳ್ತೀವಿ ನಾವು, ಸ್ಯಾಜಿಟೇರಿಯಸ್ 2 ಅಂತ ಹೇಳ್ತೀವಿ. ಅತ್ಯಂತ ಅದು ಕೂಡ ಸ್ಪಿನ್ ಆಗ್ತಾ ಇರುತ್ತೆ. ಅದರ ಸುತ್ತ ಇಡೀ ಮಿಲ್ಕಿ ವೇ ಕೂಡ ರೊಟೇಟ್ ಆಗ್ತಾ ಇರ್ತದೆ. ಈ ವಿಷಯ ಏನು ಜಾನ್ ಪಾಲ್ ಡೇವಿಸ್ ಹೇಳ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದರೆ, ಹೌದಪ್ಪ, ಮಾಹಿತಿ ಸರ್ವನಾಶ ಆಗುತ್ತಾ ಬ್ಲ್ಯಾಕ್ ಹೋಲ್ ಒಳಗಡೆ ಬಿದ್ದರೆ ಅಂತ ಹೇಳ್ತಕ್ಕಂಥದ್ದು.
ಆದರೂ ಏನು ಹೇಳ್ತಾರೆ, ಹೌದು ನೀವು ಹೇಳಿದೆ ನಾನು, ಬ್ಲ್ಯಾಕ್ ಹೋಲ್ ಬೆಳಕನ್ನು ಕೂಡ ಇದು ಮಾಡ್ತದೆ, ಸಕ್ ಮಾಡುತ್ತೆ ಅಂತ. ಯಾರೋ ಒಬ್ಬ ಹೇಳ್ತಾನೆ, ನೀವು ಬ್ಲ್ಯಾಕ್ ಹೋಲ್ನ ಒಳಗಡೆ ಇದ್ದರೆ ಅದರ ಸುತ್ತ ಒಂದು ಯು ಕ್ಯಾನ್ ಪ್ರಾಬಲಿ ಕಂಪೇರ್, ನಮ್ಮ ಒಡೆಗೆ ಕಂಪೇರ್ ಮಾಡ್ಬೋದು. ಮಧ್ಯದಲ್ಲಿ ಒಂದು ಹೋಲ್ ಇದ್ದರೆ ಸುತ್ತ ಒಂದು ಇವೆಂಟ್ ಹೊರೈಸನ್ ಅಂತ ಹೇಳಿ ಇರ್ತದೆ, ಅದರ ಒಂದು ಸುತ್ತ ಒಂದು ಬೌಂಡ್ರಿ ಇರ್ತದೆ, ಅದನ್ನು ಇವೆಂಟ್ ಹೊರೈಸನ್ ಅಂತ ಹೇಳ್ತಾರೆ. ಆ ಬೌಂಡ್ರಿಯಲ್ಲಿ ಹತ್ತಿರ ಏನಾದ್ರು ನಾವು ಹೋದರೆ ಬೆಳಕು ಬೆಂಡ್ ಆಗುತ್ತೆ, ನೀವು ಹೀಗೆ ನೋಡಿದರೆ ನಿಮ್ಮ ತಲೆ ಹಿಂದ್ಗಡೆ ಕಾಣುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಯಾಕಂದರೆ ಬೆಳಕು ಆ ಥರ ಹೋಗ್ತದೆ ಅಂತ. ನೀವು ಬೆಳಕು, ಈಗ ನಾವು ಎದುರುಗಡೆ ಇರೋದು ಯಾವುದೋ ಒಂದು ವಸ್ತುವನ್ನು ನಾವು ಯಾಕೆ ನೋಡ್ತೀವಿ ಅಂದರೆ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ, ಅದು ಬೆಳಕು ಅದ್ರ ಮೇಲೆ ಬಿದ್ದು ಅದ್ರ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ನನ್ನ ಕಣ್ಣು ಅದನ್ನು ಗ್ರಹಿಸ್ತದೆ ಆಗ್ತಕ್ಕದ್ದು. ಸಪೋಸ್ ಅದೇ ಬಿದ್ದ ಬೆಳಕು ಅದ್ರ ಸುತ್ತ ಹೀಗೆ ಆವರಿಸ್ಕೊಂಡು ಆ ಕಡೆ ಹೋದರೆ ಅದು ನನಗೆ ಕಾಣಲ್ಲ. ಅದಕ್ಕೆ ಈಗ ಬಟ್ಟೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ಬೋದು. ಬಟ್ಟೆ ಮಾಡುವಾಗ ಆ ಬಟ್ಟೆ ಏನಂದರೆ ಆ ಲೈಟ್ ಹೀಗೆ ಬಂದ ಮೇಲೆ ಬಿದ್ದರೆ ಅದು ನನ್ನ ಮೇಲೆ ರಿಫ್ಲೆಕ್ಟ್ ಆಗಲ್ಲ. ಅದೇನು ಮಾಡ್ತೀವಿ, ಹೀಗೆ ಬಿದ್ದು ಹೀಗೆ ನನ್ನ ಸುತ್ತ ಒಂದು ರೌಂಡಾಗಿ ಆವರಿಸ್ಕೊಂಡು ಹೋದರೆ ನಾನು ಕಾಣಲ್ಲ. ಅದನ್ನು ಮಿಲಿಟ್ರಿಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇನ್ವಿಸಿಬಲ್ ಮ್ಯಾನ್ ಅಂಥೇಳಿ, ಬಟ್ಟೆ ಹಾಕಿಕೊಂಡು ಕಾಣದೇ ಇರೋ ಥರ ಕಾಣ್ತಕ್ಕಂಥದ್ದು. ಸೊ ಆ ರೀತಿ ಆಗ್ತದೆ ಬೆಳಕು ಅಂತ ಹೇಳ್ತಕ್ಕಂಥದ್ದು. ಸ್ಟೀವನ್ ಹಾಕಿಂಗ್ ಏನು ಹೇಳ್ದ, ಯಾಕೆ ಮಾಹಿತಿ ಹಾಳಾಗ್ತದೆ ಅಂತ ಹೇಳಿದ್ರೆ, ಬೌಂಡ್ರಿಯಲ್ಲಿ ಒಂದು ರೇಡಿಯೇಷನ್ ಆಗ್ತಾ ಇದೆ, ವಿಕಿರಣ ಹೊರಸೂಸ್ತಾ ಇದೆ. ಆದರೆ ಅದನ್ನು ರ್ಯಾಂಡಮ್ ರೇಡಿಯೇಷನ್ ಅಂತ ಹೇಳ್ದ, ಥರ್ಮಲ್ ರ್ಯಾಂಡಮ್ ರೇಡಿಯೇಷನ್. ಅದರಲ್ಲಿ ಏನೂ ನಮಗೆ ಮಾಹಿತಿ ಅದರಲ್ಲಿ ಸಿಗಲ್ಲ ಅಂಥೇಳಿ ಸ್ಟೀವನ್ ಹಾಕಿಂಗ್ ಹೇಳಿದ್ದ. ಹಾಗಾಗಿ ಅದರೊಳಗಡೆ ಏನೂ ಬಿದ್ದರೆ ನಮ್ಮ ಮಾಹಿತಿ ಸಿಗಲ್ಲ ಅಂತ. ಸ್ಟೀವನ್ ಹಾಕಿಂಗಿನ ವಿರುದ್ಧವಾಗಿ ಅಂದರೆ ಇಲ್ಲ ಮಾಹಿತಿ ನಶಿಸಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಅದು ಬ್ಲ್ಯಾಕ್ ಹೋಲ್ ಇರ್ಬೋದು, ಏನೇ ಇರ್ಬೋದು ಅಂತ ಇನ್ನೊಂದು ವಾದ. ಆ ವಾದದ ಪ್ರಕಾರ ಸ್ಟೀಫನ್ ಹಾಕಿಂಗಿಗೆ ಭಾಳ ದೊಡ್ಡ ಚರ್ಚೆ ಆಯಿತು. ಪ್ರೆಸ್ಕಿಲ್ ಅನ್ನೋನ ವಿರುದ್ಧ ಅವನು ಚರ್ಚೆ ಮಾಡ್ದ. ಕೊನೆಗೆ ನೀನೇನಾದರೂ ಅದರ ಮಾಹಿತಿ ರಿಟ್ರೀವ್ ಮಾಡ್ಬೋದು ಅಂತ ಹೇಳಿದರೆ ನಿನಗೊಂದು ಎನ್ಸೈಕ್ಲೋಪೀಡಿಯಾ ಕೊಡ್ತೀವಿ ಅಂತ ಹೇಳಿದ್ದ. ಅವನು ಬೆಟ್ ಕಟ್ಟಿದ್ದು. ಅವನು ಎನ್ಸೈಕ್ಲೋಪೀಡಿಯಾ ಬೇಸ್ಬಾಲ್ ಬಗ್ಗೆ ಕೇಳಿದ್ನಂತೆ, ಅದು ಕೊಟ್ಟ ಅಂತೆ ಸ್ಟೀಫನ್ ಹಾಕಿಂಗು. ಬಟ್ ಚರ್ಚೆ ಇರ್ತಕ್ಕಂಥದ್ದು ಬ್ಲ್ಯಾಕ್ ಹೋಲ್ನ ಮಾಹಿತಿಯ ರಿಟ್ರೀವ್ ಮಾಡೋದು ಹೇಗೆ ಅಂತ ಹೇಳ್ತಕ್ಕಂಥದ್ದು. ಸೊ ಸ್ಟೀಫನ್ ಹಾಕಿಂಗ್ ಏನು ಹೇಳ್ತಾನೆ, ರೇಡಿಯೇಷನ್ ಆಗ್ತದೆ ಅಂತ. ಕೊನೆಗೆ ಈಗಿನ ಪಾಲ್ ಡೇವಿಸ್ ಇಲ್ಲಿ ಏನು ಹೇಳ್ತಾನೆ, ಬಹುಶಃ ಈಗ ನೂರಾರು ಥಿಯರಿಗಳು ಬಂದಿದೆ. ಬ್ಲ್ಯಾಕ್ ಹೋಲ್ನ ಮೂಲಕ ಬ್ಲ್ಯಾಕ್ ಹೋಲ್ ಎಲ್ಲವನ್ನೂ ಸಕ್ಕು ಮಾಡಿ ಹೊಸಕ್ಕೆ ಹಾಕಿದರೂ ಕೂಡ ಬ್ಲ್ಯಾಕ್ ಹೋಲೂ ನಶಿಸಿ ಹೋದಾಗ ಮಾಹಿತಿ ಉಳಿತದೆ ಅಂತ ಒಂದು ವಾದ. ಇನ್ನೊಂದು ವಾದ, ಬ್ಲ್ಯಾಕ್ ಹೋಲು ಅದರ ಮಾಸ್ ಆ ರೀತಿ ಇರೋದರಿಂದ ಇದು ಇತ್ತೀಚೆಗೆ ಬಂದಂಥ ಮೊದಲು ಬ್ಲ್ಯಾಕ್ ಹೋಲು ಇಮ್ಯಾಜಿನರಿ ಮ್ಯಾಥಮ್ಯಾಟಿಕಲ್ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾ ಇದ್ರು. ಈಗ ಬ್ಲ್ಯಾಕ್ ಹೋಲ್ನ 2 ವರ್ಷಗಳ ಹಿಂದೆ ಮೊದಲ ಚಿತ್ರಣ ನಮಗೆ ಸ್ಪಷ್ಟವಾಗಿ ಸಿಕ್ಕಿರ್ತಕ್ಕಂಥದ್ದು. ಇದು ಏನು ಅಂತ ಹೇಳಿದರೆ, ಬ್ಲ್ಯಾಕ್ ಹೋಲ್ ಅದರ ಸಿಂಗ್ಯುಲಾರಿಟಿ ಇರೋದರಿಂದ ಅದು ಬ್ಲ್ಯಾಕ್ ಹೋಲ್ನಿಂದ ಇನ್ನೊಂದು ದಾರಿ ಇದೆ, ಅದನ್ನ ವರ್ಮ್ ಹೋಲ್ ಅಂತ ಹೇಳ್ತಾರೆ. ಅದರ ಮೂಲಕ ಹೋಗಿ ಯಾವುದೇ ಎಲ್ಲ ವಸ್ತು ಬಂದದ್ದು ಹೊರಗೆ ಹೋಗದೇ ಇರತಕ್ಕಂಥ ವಸ್ತು ವರ್ಮ್ ಹೋಲ್ ಮೂಲಕ ಇನ್ನೊಂದು ಎಕ್ಸಿಟ್ ಇದೆ. ಇದು ಎಂಟ್ರಿ ಆದರೆ ಇನ್ನೊಂದು ಎಕ್ಸಿಟ್ ಇದೆ, ಬ್ಲ್ಯಾಕ್ ಹೋಲ್ ಮೂಲಕ ಹೋದರೆ ಇನ್ನೊಂದು ಎಕ್ಸಿಟ್ ಇದೆ ಅಂಥೇಳಿ ಒಂದು ವಾದ. ಅದ್ರ ಪ್ರಕಾರ ಇದನ್ನು ಬ್ಲ್ಯಾಕ್ ಹೋಲ್ ಆದರೆ ಅದನ್ನು ವೈಟ್ ಹೋಲ್ ಅಂತ ಹೇಳಿ ಹೇಳ್ತಾರೆ. ವೈಟ್ ಹೋಲ್ ಒಳಗಡೆ ಯಾವುದೂ ಎಂಟ್ರ್ ಆಗಲ್ಲ, ಎಲ್ಲವನ್ನು ಹೊರ ಹಾಕ್ತದೆ ಅದು. ಆ ರೀತಿಯಾಗಿರ್ತಕ್ಕಂಥದ್ದು. ಆ ಹೊರ ಹಾಕುವಾಗ ಮಾಹಿತಿ ಅಲ್ಲಿ ಹೊರ ಬೀಳ್ತದೆ, ಮಾಹಿತಿ ನಶಿಸಿ ಹೋಗಲ್ಲ. ಆ ಕಡೆ ಇರ್ತಕ್ಕಂಥ ಜಗತ್ತು ನಮಗೆ ಗೊತ್ತಿಲ್ಲ, ಅದೊಂದು ಪ್ಯಾರಲಲ್ ಯೂನಿವರ್ಸ್ ಇರ್ಬೋದು, ನಮ್ಮ ಥರನೇ ಇನ್ನೊಬ್ಬ ಆ ಕಡೆ ಇದ್ದಾನೋ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತಾರೆ ಭೌತಶಾಸ್ತ್ರದಲ್ಲಿ. ಒಂದು ಪ್ಯಾರಲಲ್ ಯೂನಿವರ್ಸು, ನಮಗೆ ಈ ಬ್ರಹ್ಮಾಂಡವೇ ಭಯಂಕರವಾಗಿರ್ತಕ್ಕಂಥದ್ದು, ಇದರ ಆಚೆ ಇನ್ನೊಂದು ಇದರ ಈ ಕಡೆ ಒಂದಿದ್ದರೆ ಅದರ ಆ ಕಡೆ ಇನ್ನೊಂದು ಜಗತ್ತಿದೆಯಾ ಅನ್ನುವಂಥದ್ದು ಅಲ್ಲಿ ಮಾಹಿತಿ ಹೋಗ್ತದ ಅಂತಕ್ಕಂಥದ್ದು ಒಂದು. ಇನ್ನೊಂದು ಜಾನ್ ವೀಲರ್ ಹೇಳ್ತಕ್ಕಂಥದ್ದು, ಈ ವರ್ಮ್ ಹೋಲ್ ಮೂಲಕನೇ ದೇಶಕಾಲವೆಂಬುದು ಭಾಳ ಉಳಿದುಕೊಂಡು ಮಾಸಿನ ಸುತ್ತ ಕೊಲ್ಯಾಪ್ಸ್ ಆಗಿದೆ. ಯಾವುದು ಕೊಲ್ಯಾಪ್ಸ್ ಆಗಿದೆ? ದೇಶಕಾಲ. ಈ ಭೂಮಿಯ ಸುತ್ತ ದೇಶಕಾಲವೆಂಬುದು ಗುರುತ್ವಾಕರ್ಷಣೆ ಅಂತಕ್ಕಂಥ ಪರದೆ ಇದ್ದರೂ ಕೂಡ ಭೂಮಿಯ ಮೇಲೆ ಬಂದು ಅಪ್ಪಳಿಸಿ ಬಿದ್ದು ಕೊಲ್ಯಾಪ್ಸ್ ಆಗಲ್ಲ. ಆದರೆ ಇಲ್ಲಿ ಬ್ಲ್ಯಾಕ್ ಹೋಲಲ್ಲಿ ಮಾಸ್ ತುಂಬ ಇರೋದರಿಂದ ದೇಶಕಾಲ ಬಂದು ಇದರ ಸುತ್ತ ಆವರಿಸ್ಕೊಂಡು ಎಂಟ್ಯಾಂಗಲ್ಮೆಂಟ್ ಆಗ್ತದೆ, ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಅದನ್ನು ಸಾಮಾನ್ಯವಾಗಿ ನಮ್ಮ ದೇವರ ದಾಸಿಮಯ್ಯ ಹೇಳುವಾಗ ಹೇಳ್ತಾನೆ, ಹಸಿವೆಂಬ ಹೆಬ್ಬಾವು ಪಸಿರ ಹಿಡಿದೊಡೆ ಅಂತ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಮಾಸನ್ನು ದೇಶಕಾಲ ಆವರಿಸ್ಕೊಂಡಿದೆ. ಹಾಗಾಗಿ ಅದು ಇನ್ನೊಂದು ರೀತಿಯಲ್ಲಿ
ಫಾರ್ಮೇಷನ್ ಆಗುತ್ತೆ, ಗುಳ್ಳೆಗಳು ಬರ್ಬೋದು. ಅದರಿಂದ ಆ ಗುಳ್ಳೆಗಳು ಇಲ್ಲೆಲ್ಲೋ ಹೊರಗಡೆ ಬರ್ಬೋದು, ಬಂದು ಮಾಹಿತಿ ಹರಡ್ಬೋದು, ಮಾಹಿತಿ ಅಲ್ಲಿಯೇ ನಿಂತು ನಶಿಸಿ ಹೋಗಲ್ಲ ಅಂತಕ್ಕಂಥ ವಾದಗಳಿರ್ತಕ್ಕಂಥದ್ದು. ಇನ್ನೂ ಒಂದು ವಾದ ಏನು ಅಂತ ಹೇಳಿದರೆ, ಇತ್ತೀಚೆಗೆ ಸ್ಟೀವನ್ ಹಾಕಿಂಗ್ನ ಸ್ಟೂಡೆಂಟು ಪೇಜ್ ಅನ್ನೋನು ಮಾಡಿರ್ತಕ್ಕಂಥದ್ದು, ಇಲ್ಲ ಇದ್ರ ಒಳಗಡೆ ಒಂದು ವ್ಯಾಕ್ಯೂಮ್ ಇದೆ. ವ್ಯಾಕ್ಯೂಮ್ ಅಂದರೆ ಏನು? ಖಾಲಿ ಜಾಗ ಅಂತ ಹೇಳ್ತಕ್ಕಂಥದ್ದು. ಎವೆಂಟ್ ಹೊರೈಸನ್ ಬೌಂಡ್ರಿ ಹತ್ರ ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಅಂದರೆ ಏನು? ಏನೂ ಅಲ್ಲಿರಬಾರ್ದು ಅಂತ ಹೇಳ್ತಕ್ಕಂಥದ್ದು. ಆದರೆ ಭೌತಶಾಸ್ತ್ರದ ಪ್ರಕಾರ ನಥಿಂಗ್ ಈಸ್ ನಾಟ್ ನಥಿಂಗ್. ವ್ಯಾಕ್ಯೂಮ್ ಅನ್ನೋದು ವ್ಯಾಕ್ಯೂಮ್ ಅಲ್ಲ. ಖಾಲಿ ಅನ್ನುವ ಜಾಗ ಜಗತ್ತಿನಲ್ಲಿ ಇಲ್ಲ. ಯಾಕಂದರೆ ವ್ಯಾಕ್ಯೂಮಿನ ಒಳಗಡೆ ವರ್ಚುವಲ್ ಪಾರ್ಟಿಕಲ್ಸು ಕ್ರಿಯೇಟ್ ಆಗಿ ಇಮಿಡಿಯೇಟಾಗಿ ಡೆಸ್ಟ್ರಾಯ್ ಆಗ್ತವೆ ಅಂತ ಹೇಳ್ತಕ್ಕಂಥದ್ದು. ಆ ಕ್ರಿಯೇಟ್ ಆದ ಪಾರ್ಟಿಕಲ್ಸು, ಖಾಲಿ ಜಾಗದಲ್ಲೂ ಕ್ರಿಯೇಟ್ ಆಗ್ತಕ್ಕಂಥ ಪಾರ್ಟಿಕಲ್ಸು, ಅವು ಈ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಒಂದು ಎರಡು ಫೋಟಾನ್ಗಳಿದ್ರೆ ಒಂದಕ್ಕೊಂದು ಫೋಟಾನು ಸೃಷ್ಟಿಯಾದರೆ ಅದಕ್ಕೊಂದು ಅಟ್ಯಾಚ್ಮೆಂಟ್ ಇರ್ತದೆ, ಸ್ಪಿನ್ ಆ್ಯಂಡ್ ಆ್ಯಂಟಿ ಸ್ಪಿನ್ ಅಂತೇಳಿ. ಒಂದು ಕೆಳಗೆ ಹೋಗಿ ಮೇಲೆಂದೂ ಹೊರಗೆ ಬರದೇ ಇದ್ದರೆ ಇನ್ನೊಂದು ಹೊರಗೆ ಹೋಗುತ್ತೆ. ಆ ಪಾರ್ಟಿಕಲ್ಸು ಸ್ಪಿನ್ ಆ್ಯಂಡ್ ಆ್ಯಂಟಿ ಸ್ಪಿನ್ ಪಾರ್ಟಿಕಲ್ಸು ಮೇಲೆ ಹೋಗಿದ್ದ ಪಾರ್ಟಿಕಲ್ನ ಮೂಲಕ ನಾವು ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಈ ವಸ್ತು ಅದರ ಒಳಗಡೆ ಏನೆಲ್ಲ ಎಷ್ಟು ನಕ್ಷತ್ರಗಳು ಹೋಗಿ ಬಿದ್ದಿದ್ದಾವೆ, ಏನೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾವೆ, ಅದರ ಮಾಹಿತಿಯೆಲ್ಲ ಈ ರೇಡಿಯೇಷನ್ ಮೂಲಕ ಗೊತ್ತಾಗುತ್ತೆ. ಆ ರೇಡಿಯೇಷನ್ನು ಎಂಟ್ರೋಪಿ ಕನೆಕ್ಷನ್ ಇದೆ. ಎಂಟ್ರೋಪಿ ಅಂದರೆ ಭಾಳ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬ್ಲ್ಯಾಕ್ ಹೋಲೂ ಕೂಡ ಒಂದು ದಿನ ಸಾಯುತ್ತೆ. ಹೇಗೆ ಸೂರ್ಯ ಚಂದ್ರ ಅಥವಾ ಭೂಮಿ ಒಂದು ದಿನ ನಿರಂತರವಾಗಿರ್ತಕ್ಕಂಥ, ಸೂರ್ಯನೇ ಇಲ್ಲ ಅಂದರೆ ಭೂಮಿಯಲ್ಲಿ ಇರ್ತಕ್ಕಂಥದ್ದು. ಸೂರ್ಯ ಸತತವಾಗಿ ಉರಿಯಲ್ಲ. ಬಿಲಿಯನ್ ವರ್ಷಗಳ ಮೇಲೆ ಈ ರೀತಿಯಾಗಿ ರೆಡ್ ಜಾಯಿಂಟ್ ಆಗಿ ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಹಾಗಿದ್ದಾಗ ಈ ಬ್ಲ್ಯಾಕ್ ಹೋಲು ಕೂಡ ಪರ್ಮನೆಂಟ್ ಅಲ್ಲ. ರೇಡಿಯೇಷನ್ ಆಗ್ತಾ 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 ಕ್ಷೀಣಿಸ್ತಾ ಹೋಗ್ತದೆ. ಆಗ ಅಲ್ಲಿ ಎಂಟ್ರೋಪಿ ಡಿಸಾರ್ಡರ್, ಎಂಟ್ರೋಪಿ ಜಾಸ್ತಿ ಆಗ್ತದೆ. ಈ ವಿಕಿರಣ ಹೊರಗಡೆ ಬಂದಿದ್ದರಲ್ಲಿ ಎಂಟ್ರೋಪಿ ಕಮ್ಮಿ ಆಗ್ತದೆ. ಅವೆರಡು ಮ್ಯಾಚ್ ಆದಾಗ ಒಂದು ಸ್ಥಿತಿ ಬರ್ತದೆ. ಅಲ್ಲಿಂದ ಮೇಲೆ ನಾವು ಈ ಒಟ್ಟಿನಲ್ಲಿ ಈ ಹೋಲು ನಶಿಸಿ ಹೋಗುವ ಪ್ರಕ್ರಿಯೆಯಲ್ಲಿ ಮಾಹಿತಿಯನ್ನು ರಿಟ್ರೈವ್ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಅದು ಈ ರೇಡಿಯೇಷನ್ ಪ್ರಕ್ರಿಯೆ ಇರ್ಬೋದು. ಅಲ್ಟಿಮೇಟ್ಲಿ ಥರ್ಮೋಡೈನಮಿಕ್ ಕಾನೂನಿನ ಪ್ರಕಾರ ಯಾವುದು ನಶಿಸಿ ಹೋಗುತ್ತೋ, ನಶಿಸಿ ಹೋಗ್ತಾ ಇದ್ದಂಗೆ ಎಂಟ್ರೋಪಿ ಜಾಸ್ತಿ ಆಗ್ತದೆ. ಎಂಟ್ರೋಪಿ ಅಂದರೆ ಡಿಸಾರ್ಡರ್ ಅಂತ. ಡಿಸಾರ್ಡರ್ ಜಾಸ್ತಿ ಆಗ್ತದೆ. ಅದು ಒಂದು ಭೌತಶಾಸ್ತ್ರದಲ್ಲಿ ಥರ್ಮೋಡೈನಮಿಕ್ಸಲ್ಲಿ ಎಂಟ್ರೋಪಿ ಸದಾ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಹಾಗಾದಾಗ ಒಳಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಅದು ಸಂಪೂರ್ಣವಾಗಿ ಪರ್ಮನೆಂಟವಾಗಿ ನಶಿಸಿ ಹೋಗ್ತಕ್ಕಂಥದ್ದಲ್ಲ ಅಂತ ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ಯಾವುದೇ ಥಿಯರಿ ಸ್ಪಷ್ಟವಾಗಿ ಬ್ಲ್ಯಾಕ್ ಹೋಲ್ನ ಒಳಗಡೆ ಬಿದ್ದ ನಕ್ಷತ್ರಗಳಿರ್ಬೋದು, ನ್ಯೂಟ್ರಾನ್ ಸ್ಟಾರ್ಸ್ಗಳಿರ್ಬೋದು, ಅಥವಾ ಬೆಳಕೇ ಇರ್ಬೋದು, ಒಂದು ಸರಿ ಒಳಗೆ ಹೋದರೆ ಸ್ಪಷ್ಟವಾಗಿ ಮಾಹಿತಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೋ ಉಳಿತದೋ ಅನ್ನುವ ಬ್ಲ್ಯಾಕ್ ಹೋಲ್ ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್ ಅಂತಕ್ಕಂಥದ್ದು ಹಾಗೆಯೇ ಪ್ರಶ್ನೆ ಉಳಿದಿದೆ. ಇದು ಮುಂದೆಯೂ ಕೂಡ ಬ್ಲ್ಯಾಕ್ ಹೋಲ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ಬೋದು. ಬಟ್ ಈ ಮಾಹಿತಿ ಬ್ಲ್ಯಾಕ್ ಹೋಲ್ ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್, ಬ್ಲ್ಯಾಕ್ ಹೋಲ್ನ ಅಂದರೆ ಮಾಹಿತಿ, ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳ್ತದಲ್ಲ, ಮಾಹಿತಿ, ವಸ್ತುಗಳ ಅಟಾಮಿಕ್ ಒಳಗಡೆ ಇರತಕ್ಕಂಥ ಮಾಹಿತಿ, ಇನ್ಫಾರ್ಮೇಷನ್ ಇಸ್ ಅ ಫಿಸಿಕಲ್ ಆ್ಯಕ್ಟ್. ಆ ಮಾಹಿತಿ ಎಂದೂ ನಶಿಸಿ ಹೋಗಲ್ಲ ಅಂತಕ್ಕಂಥದ್ದು. ಅದು ಬ್ಲ್ಯಾಕ್ ಹೋಲ್ ಒಳಗಡೆ ಬಿದ್ದರೆ ಅದು ಪರ್ಮನೆಂಟ್ ಲಾಸಾ ಅಥವಾ ರಿಟ್ರೀವ್ ಮಾಡ್ಬೋದಾ, ಇದ್ರ ಬಗ್ಗೆ ಮುಂದೆ ಸತತವಾಗಿ ಭೌತಿಕ ವಿಜ್ಞಾನ ನಡೀತಾ ಇರ್ತದೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಾವು ಸತತವಾಗಿ ಫಾಲೋ ಅಪ್ ಮಾಡ್ಬೋದು. ಇದನ್ನು ಪ್ಯಾರಾಡಾಕ್ಸ್, ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್ ಬಗ್ಗೆ ಏನಾಗ್ತಾ ಇದೆ ರಿಸರ್ಚ್ ಅಂತ ಹೇಳ್ತಕ್ಕಂಥದ್ದು. ಇದು ಈಗ ಜಿನೋಮ್ ರಿಸರ್ಚ್ ಆಗಿ, ಜಿನೋಮ್ ಅಂತ ಹೇಳಿದರೆ ಜಿನೋಮ್ ಸೀಕ್ವೆನ್ಸ್ ಆಗಿ ಸುಮಾರು 2 ದಶಕಗಳಾಯಿತು. ಜಿನೋಮ್ ಗೊತ್ತು ನಿಮಗೆ, ನಮ್ಮ DNA ಅದರ ಸರಪಳಿಯನ್ನು ಬಿಚ್ಚಿ ಅದರ ಒಳಗಡೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ, ಅಮಿನೋ ಆ್ಯಸಿಡ್ಸ್ಗಳಿದೆ, ಯಾವ ಥರ ಅದು ಬಾಂಡ್ ಆಗಿದೆ, ಯಾವುದರಿಂದ ಯಾವ ಪ್ರೋಟೀನ್ ಬರ್ತದೆ, ನಮ್ಮ ಜೀವ ಹೇಗೆ ವ್ಯವಹರಿಸ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಈ DNA ಸರಪಳಿಯನ್ನು ಬಿಚ್ಚಿ ಕೌಂಟ್ ಮಾಡಿ ಅದರ ಪುಸ್ತಕವನ್ನು ತೆಗೆದು ಒಂದೊಂದು ಲೆಟರೂ ನೋಡಿದರು ಅಂತ ಹೇಳ್ತಾರಲ್ಲ, ಅಥವಾ ಒಂದು ಲೈಬ್ರರಿಯನ್ನು ತೆಗೆದುಬಿಟ್ಟು ಪುಸ್ತಕದ ಒಳಗಡೆ ಇರುವ ಒಂದೊಂದು ಸೆಂಟೆನ್ಸು, ಒಂದೊಂದು ಲೆಟರನ್ನು ನೋಡ್ತಕ್ಕಂಥದ್ದನ್ನು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥದ್ದು. ಅದು ಮಾಡಿ ಸುಮಾರು 2 ದಶಕಗಳಾಯಿತು. ಬಹಳ ದೊಡ್ಡ ಮನುಷ್ಯನ DNA ಕಂಡು ಹಿಡಿದ ಮೇಲೆ ಜೀನೋಮ್ ಸೀಕ್ವೆನ್ಸ್ ಮಾಡಿದ್ದು ವಿಜ್ಞಾನದಲ್ಲಿ ಒಂದು ಮಹತ್ತರವಾದ ಮೈಲಿಗಲ್ಲು. ಆ 2 ದಶಕಗಳಾದ ಮೇಲೆ ಈ ಸಾರಿ ಸೈನ್ಸ್ ಪತ್ರಿಕೆ
ಈ 2 ದಶಕಗಳು ಜಿನೋಮ್ ಸೀಕ್ವೆನ್ಸ್ ಆಗಿ ಅದರಿಂದ ಏನಾಯಿತು, ತಿಳ್ಕೊಂಡಿದ್ದೇನು, ಹೇಗೆ ಅಂತಕ್ಕಂಥದ್ದು ಒಂದು ವರದಿಯನ್ನು ತಂದಿದೆ. ಅದು ಈಗ ಈ ಜಿನೋಮ್ ಸೀಕ್ವೆನ್ಸ್ ಆಗಿದ್ದರಿಂದ ಎಷ್ಟು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಬೋದು, ಅಥವಾ ಎಷ್ಟು ಕೃಷಿಯಲ್ಲಿ ಜಿನಾಮಿಕ್ ಸೈನ್ಸನ್ನು ಬಳಸ್ಬೋದು, ಅಥವಾ ಫೊರೆನ್ಸಿಕ್ ಸೈನ್ಸು ಏನಾದರೂ ಅಪರಾಧಗಳನ್ನು ಕಂಡುಹಿಡಿಯುವಲ್ಲಿ ಜಿನಾಮಿಕ್ ಸೈನ್ಸು ಎಷ್ಟು ಬಳಕೆ ಆಗ್ಬೋದು, ಅಥವಾ ನಮ್ಮ ಕೋವಿಡ್-19ಗೆ ಲಸಿಕೆ ಬಂತಲ್ಲ, mRNA ವ್ಯಾಕ್ಸಿನ್ನು, ಅದು ಇಷ್ಟು ಸುಲಭವಾಗಿ 1 ವರ್ಷಕ್ಕೆ ಬರೋದಕ್ಕೆ ಕಾರಣ ಈ ಜಿನಾಮ್ ಸೀಕ್ವೆನ್ಸು ಮಾಡಿದ್ದರಿಂದ. ಇಲ್ಲಾಂದರೆ ಅಷ್ಟು ಬೇಗ ನಾವು ಲಸಿಕೆಯನ್ನು ಕಂಡುಹಿಡಿಯೋಕ್ಕೆ ಹಿಂದೆ ಆಗ್ತಾ ಇರಲಿಲ್ಲ. 10 ವರ್ಷಗಳು 100 ವರ್ಷಗಳು ಬೇಕಾಗ್ತಿತ್ತು. ಸೊ ಹಾಗಾಗಿ ಈ ಜಿನೋಮ್ ಸೀಕ್ವೆನ್ಸಿನ ಬೆನಿಫಿಟ್ ಏನು ಅಂತ ಹೇಳ್ತಕ್ಕಂಥದ್ದು, ಅದ್ರ ಬಗ್ಗೆ ಕೆಲವು 1-2 ಮಾಹಿತಿಗಳಿದೆ. ಇಲ್ಲೊಂದು ಮಾಹಿತಿ ಏನಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಜೀವಕೋಶಗಳನ್ನ ಕಾರ್ಡಿಯೋಮಯೋಸೈಟೀಸ್ ಅಂತ ಹೇಳ್ತಾರೆ. ಅವು ಹೊಸದಾಗಿ ಮತ್ತೆ ಉತ್ಪತ್ತಿ ಆಗಲ್ಲ. ಅವ ಮಿಟಿಯೋಸೈಸ್ ಅಂತೇಳಿ ಅದು ಡಿವೈಡ್ ಆಗಿ ಹೊಸದಾಗಿ ನಿರಂತರವಾಗಿ ಆಗ್ತಕ್ಕಂಥದ್ದಲ್ಲ. ಕೆಲವು ನಮ್ಮ ದೇಹದಲ್ಲಿ ಕೆಲವು ಜೀವಕೋಶಗಳು ಆ ರೀತಿ ಆಗಲ್ಲ. ಎಲ್ಲವೂ ನಿರಂತರವಾಗಿ ಆಗ್ತಾ ಇರ್ತದೆ, ಕೆಲವು ಆಗಲ್ಲ. ಬ್ರೈನ್ ಸೆಲ್ಸ್ ಬಗ್ಗೆನೂ ಹಿಂದೆ ಹೇಳ್ತಾ ಇದ್ರು, ಆದರೆ ಈಗ ಬೇರೆ ರೀತಿಯನ್ನು ಹೇಳ್ತಾರೆ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಅದು ನಿಂತು ನೀರೆಲ್ಲ ಆಗ್ತಾ ಇರ್ತದೆ ಅಂತ ಹೇಳ್ತಕ್ಕಂಥ. ಆದರೆ ಮಸಲ್ ಸೆಲ್ಸು ಹಾಗಾಗಲ್ಲ. ಅವು ಏನಾದರೂ ಒಂದು ಸರಿ ಡ್ಯಾಮೇಜ್ ಆದರೆ ಅವು ಮತ್ತೆ ಹೊಸದಾಗಿ ಸೃಷ್ಟಿ ಆಗ್ತಾ ಇದ್ದರೆ ರಿಪೇರಿ ಆಗ್ತಾಯಿತ್ತು. ಹೊಸದಾಗಿ ಸೃಷ್ಟಿ ಆಗದೇ ಇರೋದ್ರಿಂದ ರಿಪೇರಿ ಆಗಲ್ಲ. ಡ್ಯಾಮೇಜ್ ಆದರೆ ರಿಪೇರಿ ಆಗೋದು ಕಷ್ಟ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೇನು ಮಾಡಿದರೆ, ಜಿನಾಮಿಕ್ ಸೈನ್ಸ್ ಮೂಲಕ ಈ ಹೃದಯದ ಟಿಶ್ಯೂವನ್ನೇ ತಗೊಂಡು ಅದನ್ನು ರೀಪ್ರೋಗ್ರಾಮ್ ಮಾಡಿ, ಜೀವಕೋಶದಲ್ಲಿ ಒಂದು ಇದಿದೆ, ಮಗು ಹುಟ್ಟುವಾಗ ಒಂದು ಜೀವಕೋಶ ಇರ್ತದೆ. ಎಗ್ ಅಂಡ್ ಸ್ಪರ್ಮ್ ಸೇರಿದಾಗ ಒಂದು ಜೀವಕೋಶ, ಝೈಗೋಟ್. ಆ ಒಂದು ಜೀವಕೋಶದ ಒಳಗಡೆ ಅದು ಎಲ್ಲವೂ ಆಗುವ ಸಾಮರ್ಥ್ಯವನ್ನು ಪಡೆದಿರ್ತದೆ. ಸಾಮಾನ್ಯವಾಗಿ ಕುವೆಂಪು ಹೇಳ್ತಾರಲ್ಲ, ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರು, ನಾವೇ ಅಲ್ಪಮಾನವರನ್ನಾಗಿ ಮಾಡ್ತೀವಿ ಅಂತ. ವಿಶ್ವಮಾನವರು ಅಂತ ಅದು ತಾತ್ವಿಕವಾಗಿ ಹೇಳಿದರೆ, ಇಲ್ಲಿ ಪ್ರತಿಯೊಂದು ಝೈಗೋಟ್ಗೂ ಅದು ಎಲ್ಲವೂ ಆಗುವ ಶಕ್ತಿ ಇರ್ತದೆ. ಎಲ್ಲವೂ ಆಗೋದೇಂದ್ರು ಹೇರ್ ಇರ್ಬೋದು, ಬೋನ್ ಇರ್ಬೋದು, ಸ್ಕಿನ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಎಲ್ಲವನ್ನೂ ಆಗುವ ಇನ್ಫಾರ್ಮೇಷನ್ನು ಆ ಜೀವಕೋಶದೊಳಗಡೆ ಇರ್ತದೆ. ಅದನ್ನು ಪ್ಲೂರಿಪೋಟೆಂಟ್ ಸೆಲ್ ಅಂತ ಹೇಳ್ತೀವಿ. ಪ್ಲೂರಿ ಅಂದರೆ ಮಲ್ಟಿಪಲ್, ಅನೇಕವಾಗಿ ಆಗಿಕೊಳ್ಳುವ ಪ್ರಕ್ರಿಯೆ. ಅದನ್ನು ಪ್ಲೂರಿಪೋಟೆಂಟ್ ಸೆಲ್ ಅಂತ, ಅದನ್ನು ಸ್ಟೆಮ್ ಸೆಲ್ ಅಂತಲೂ ಹೇಳ್ತಾರೆ. ಅರ್ಥ ಇಷ್ಟೇ, ಯಾವುದೋ ಒಂದು ಜೀವಕೋಶ, ಅದು ನೋಡಿದರೆ ಒಂದೇ ಒಂದು ಜೀವಕೋಶ ಇದೆ, ಆದರೆ ಅದು ಒಳಗಡೆ ಎಲ್ಲ ಮಾಹಿತಿಯೂ ಇದೆ. ಯಾವುದು ಬ್ರೈನ್ ಆಗಬೇಕು, ಯಾವುದು ಬೋನ್ ಆಗಬೇಕು, ಯಾವುದು ಈ ಪಾರ್ಟ್ ಆಗಬೇಕು ಅಂತ ಆಗ್ತಾ ಅದು ಅನ್ಫೋಲ್ಡ್ ಆಗ್ತಾ ಆ ರಚನೆ ಆಗ್ತದೆ. ಈ ಹಾರ್ಟ್ ಸೆಲ್ಗಳನ್ನು ಒಂದು ಸಾರಿ ಡ್ಯಾಮೇಜ್ ಆದರೆ ಅದೇ ಹಾರ್ಟ್ ಸೆಲ್ಲನ್ನು ಆ ಕ್ಲಾಕನ್ನು ರಿವರ್ಸ್ ಮಾಡ್ಬೋದಾ, ರಿವರ್ಸ್ ಮಾಡಿ ಈ ಪ್ಲೂರಿಪೋಟೆಂಟ್ ಅಂತ ಹೇಳಿದ್ನಲ್ಲ, ಒಂದು ಎಲ್ಲವೂ ಆಗ್ಬೋದು ಅಂತ ಆ ಲೆವೆಲ್ಲಿಗೆ ತಂದು ಮತ್ತೆ ಅದು ಒಡ್ಕೊಂಡು ಹೊಸ ಜೀವಕೋಶಗಳು ಉತ್ಪತ್ತಿಯಾಗುವಂತೆ ಮಾಡಬಹುದಾ ಅಂತಕ್ಕಂಥದ್ದು ಒಂದು ಟ್ರಯಲ್ ಮಾಡಿದ್ದಾರೆ. ಇಲಿಗಳಲ್ಲಿ ಮಾಡಿರುವ ಪ್ರಯೋಗ, ಅದರ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ಈ ವಿಜ್ಞಾನ ಇದೆಯಲ್ಲ, ಅಂದರೆ ಹೃದಯವನ್ನು ನಾವು ಹಳೆಯದಾಗಿ ಡ್ಯಾಮೇಜ್ ಆದರೆ ಮತ್ತೆ ಈ ತಂತ್ರಜ್ಞಾನದ ಮೂಲಕ ರೀಪ್ರೋಗ್ರಾಮಿಂಗ್ ಅಥವಾ ಈಗ ರೀಪ್ರೋಗ್ರಾಮ್ ಮಾಡಿ ಜೀವಕೋಶವನ್ನು, ಹೃದಯದ ಹೊಸದಾಗಿ ಜೀವಕೋಶವನ್ನು ಮರು ಸೃಷ್ಟಿ ಮಾಡಿ, ಯಾಕಂದರೆ ಅವು ಹೊಸದಾಗಿ ಸೃಷ್ಟಿಯಾಗಲ್ಲ ಅಂತ ಹೇಳಿದೆ, ಅವು ಹೊಸದಾಗಿ ಸೃಷ್ಟಿ ಮಾಡ್ಬೋದಾ, ಅದೇ ಜೀವಕೋಶನ ಇಟ್ಕೊಂಡು ಮತ್ತೆ ಹಿಂದಕ್ಕೆ ಅದು ಕ್ಲಾಕನ್ನು ವಾಪಸ್ ತೊಗೊಂಡೋಗಿ ಮತ್ತೆ ಫ್ರೆಶ್ ಆಗಿ ಕ್ರಿಯೇಟ್ ಮಾಡ್ಬೋದಾ ಅಂತಕ್ಕಂಥದ್ದು. ಈಗ ಅದನ್ನು ಮಾಡ್ತಾ ಇದ್ದಾರೆ ವಿಜ್ಞಾನದಲ್ಲಿ. ಸಪೋಸ್ ಉದಾಹರಣೆಗೆ ನಮ್ಮ ಚರ್ಮದ ಸ್ಕಿನ್ ತೊಗೊಂಡ್ರೆ, ಆ ಸ್ಕಿನ್ನಿಂದ ನಾವು ಏಸೆಕ್ಶುವಲಿ ಯಾವುದೇ ರೀತಿ ಇಲ್ಲದೆ ನನ್ನನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಅಥವಾ ಈ ಸ್ಕಿನ್ ಸೆಲ್ ಇದು ಏಜ್ ಆಗಿದೆ, ನನಗೆ ಯಾವುದೋ ಒಂದು ವಯಸ್ಸಾಗಿರುತ್ತೆ, ಆ ಸ್ಕಿನ್ ಸೆಲ್ ಏಜ್ ಆಗಿರೋದನ್ನು ಆ ಏಜನ್ನು ರಿವರ್ಸ್ ಮಾಡ್ಬೋದು. ರಿವರ್ಸ್ ಮಾಡಿ ಸ್ಟೆಮ್ ಸೆಲ್ಲಿಗೆ ತೊಗೊಂಡೋಗಿ ಅದನ್ನು ಪ್ಲೂರಿಪೊಟೆನ್ಸಿ ಅಂತ ಹೇಳುವಂಥದ್ದು. ಅದು ಬಂದ ಮೇಲೆ ನಾನು ಹೇಳಿದೆ ಅಲ್ಲ, ಒಂದು ಜೀವಕೋಶಕ್ಕೆ ಹೋದ್ಮೇಲೆ ಅದೇ ಜೀವಕೋಶದಿಂದ ನನ್ನದೇ ಕಿಡ್ನಿ, ನನ್ನದೇ ಲಿವರನ್ನು ನಾನು ಬೆಳ್ಕೋಬೋದು ಅಂತಕ್ಕಂಥದ್ದು ವಿಜ್ಞಾನ ಈಗ ನೋಡ್ತಾ ಇರ್ತಕ್ಕಂಥದ್ದು. ಅದನ್ನು ಎಲ್ಲಿ ಬೆಳಿಬೋದು, ಲ್ಯಾಬೊರೇಟ್ರಿಯಲ್ಲಿ ಏನೋ ಒಂದು ಇನ್ಕ್ಯುಬೇಷನ್ ಮಾಡಿ ಮಾಡ್ಬೋದಾ, ಅಥವಾ ಯಾವುದೋ ಜಪಾನ್ನಲ್ಲಿ ಯಾವುದೋ ಪ್ರಾಣಿಗೆ ಹಾಕ್ಬಿಟ್ಟು ನಮಗೆ ಮನುಷ್ಯನಿಗೆ ಬೇಕಾದ ಅಂಗಾಂಗಗಳನ್ನು, ಹೃದಯ, ಕಿಡ್ನಿಗಳನ್ನು ಒಂದು ಹಂದಿಯಲ್ಲಿ ಬೆಳೆಸ್ಬೋದು ಅನ್ನೋ ಫಾರ್ಮಿಂಗ್ ಮಾಡಬೇಕು ಅನ್ನೋ ಯೋಚನೆಗಳಿದ್ದಾವೆ. ಎಕ್ಸ್ಪೆರಿಮೆಂಟಲ್ಲಿ ನಡೀತಾ ಇದೆ.
ಸೊ ಇದನ್ನು ಪ್ಲೂರಿಪೊಟೆನ್ಸಿ ಅಂತ, ಹೃದಯದ ಏನಾದರೂ ಡ್ಯಾಮೇಜ್ ಆದರೆ ನಮ್ಮದೇ ಆದ ಟಿಶ್ಯೂವನ್ನು ತೊಗೊಂಡು ರೀಪ್ರೋಗ್ರಾಮ್ ಮಾಡಿ ಮತ್ತೆ ರೀಆರ್ಗನೈಸ್ ಮಾಡ್ಬೋದಾ ಅಂತ ಹೇಳ್ತಕ್ಕಂಥ ಒಂದು ವರದಿಯನ್ನು ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಇಂಟ್ರೆಸ್ಟಿಂಗ್ ಇದು ಅಂದರೆ ಇದನ್ನು ಹೀಗೆ ನಾವು ಗಮನಿಸ್ಬೋದು. ಇನ್ನೊಂದು, ಇದೇ DNA ಇಂದ ನಮ್ಮ ರಕ್ತದ ಕಣಗಳು ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತಾರೆ. ಅಂದರೆ ರಕ್ತದ ಕಣಗಳು ಈ ಥರ ಕತ್ತಿ ಥರ ಆಗ್ತವೆ. ಆ ಕತ್ತಿ ಥರ ಆದಾಗ ಭಾಳ ಪೇಯ್ನು, ಅನೇಕ ರೀತಿಯಲ್ಲಿ ಅವ್ರಿಗೆ ನಾರ್ಮಲ್ ಆಗಿರೋಕ್ಕಾಗಲ್ಲ. ಅದೊಂದು ಜೆನೆಟಿಕ್ ಡಿಸಾರ್ಡರು. ಅದಕ್ಕೇನು ಹೇಳ್ತಿದ್ದಾರೆ ಈ ವರದಿಯಲ್ಲಿ, ವಿಜ್ಞಾನದ DNA ಈಗಿನ ಏನೊಂದು ಕ್ರಿಸ್ಪರ್ ಅಂತ ಹೇಳಿ ಒಂದು ತಂತ್ರಜ್ಞಾನ ಬಂದಿದೆ, DNA ಪ್ರೋಗ್ರಾಮಿಂಗು. DNA ಪ್ರೋಗ್ರಾಮಿಂಗ್ ಅಂತ ಹೇಳಿದರೆ ಕ್ರಿಸ್ಪರ್ ಅಂತ ಹೇಳಿದರೆ ಕ್ಲಸ್ಟರ್ಡ್ ರಿಪೀಟೆಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್ ಅಂತ ಹೇಳ್ತಾರೆ. ಸೊ ಕ್ರಿಸ್ಪರ್ ಅಂತ ಹೇಳ್ತಕ್ಕಂಥದ್ದು, ಅದರ ಮೂಲಕ ಜೀನನ್ನು ಎಡಿಟ್ ಮಾಡ್ಬೋದು. ಕ್ರಿಸ್ಪರ್ ಟೂಲ್ ಮೂಲಕ ಜೀನನ್ನು ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿದ್ರಿಂದ ಸಪೋಸ್ ಯಾವುದೋ ಒಂದು ಜೀನ್ ತೊಂದರೆ ಇರೋದರಿಂದ ಈ ಥರ ಕಾಯಿಲೆ ಬರ್ತಾ ಇರುತ್ತೆ. ಆ ಜೀನನ್ನು ಎಡಿಟ್ ಮಾಡಿದರೆ ಈ ಕಾಯಿಲೆ ಬರಲ್ಲ. ರಕ್ತದ ಕಣಗಳು ಈ ರೀತಿಯಾಗಿ ಕತ್ತಿ ರೂಪ ಆಕಾರವಾಗಿ ಆಗಲ್ಲ, ಈ ತೊಂದರೆಗಳನ್ನು ಮನುಷ್ಯನಿಗೆ ಕೊಡಲ್ಲ. ಇದನ್ನು ಮಾಡಬಹುದು ಅಂತಕ್ಕಂಥದ್ದು ಕೂಡ ಅನೇಕ ಕಡೆ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ. ಜೀನ್ ಎಡಿಟಿಂಗ್ ಮೂಲಕ ಸಿಕಲ್ ಸೆಲ್ ಅನಿಮಿಯಾನ ಹೋಗ್ಬೋದು. ಈ ರೀತಿ ಸಿಸ್ಟಿಕ್ ಫೈಬ್ರೋಸಿಸು, ಒಂದು 5-6 ಕಾಯಿಲೆಗಳು, ಮೇಜರ್ ಕಾಯಿಲೆಗಳು ಒಂದು ಜೀನ್ ಪ್ರಾಬ್ಲಮಿಂದ ಬರ್ತಕ್ಕಂಥ ಕಾಯಿಲೆಗಳಿದ್ದಾವೆ. ಸಿಂಗಲ್ ಸೆಲ್ ಜೀನ್ ಡಿಸೀಸಸ್ ಅಂತ ಹೇಳ್ತೇವೆ. ಅವುಗಳನ್ನು ಈ ಕ್ರಿಸ್ಪರ್ ತಂತ್ರಜ್ಞಾನದಿಂದ ನಾವು ರಿಪೇರಿ ಮಾಡ್ಬೋದಾ ಅಂತ ಹೇಳ್ತಕ್ಕಂಥದ್ದು ಒಂದು ಈಗ ನಡೀತಾ ಇರತಕ್ಕಂಥ ರಿಸರ್ಚು. ಇನ್ನೊಂದು, ಜಪಾನ್ನಲ್ಲಿ ಒಂದು ಟೊಮೆಟೊ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಗಾಬಾ ಅಂತ ಹೇಳ್ತಾರೆ. ಗಾಬಾ ಅಂದರೆ ಅಮಿನೋ ಆ್ಯಸಿಡ್, ಪ್ರೋಟೀನ್ನಲ್ಲಿರ್ತಕ್ಕಂಥ ಒಂದು ಅಮಿನೋ ಆ್ಯಸಿಡು, ಗಾಮಾ ಅಮಿನೋಬಿಟ್ಯೂರಿಕ್ ಆ್ಯಸಿಡ್ ಅಂತ ಹೇಳ್ತಕ್ಕಂಥದ್ದು. ಅದು ಇದ್ದರೆ ಸ್ಲೀಪ್ ಬೆಟರ್ ಇರ್ತದೆ, ಸ್ಟ್ರೆಸ್ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅದನ್ನು ಈ ಟೊಮೆಟೊನಲ್ಲಿ ಕ್ರಿಸ್ಪರ್ ಟೊಮೆಟೊ ಅಂತ ಇದೆ. ಕ್ರಿಸ್ಪಿ ಅಲ್ಲ, ಇದು ಕ್ರಿಸ್ಪರ್ ಟೊಮೆಟೊ ಅಂತ. ಕ್ರಿಸ್ಪರ್ ಅಂದರೆ ಏನು, ನಾನು ಜೀನ್ ಎಡಿಟಿಂಗ್ ಟೂಲ್ ಇದೆಯಲ್ಲ, ಹಿಂದೆಲ್ಲ GM ಫುಡ್ ಅಂತಿದ್ವಿ ನಾವು, ಅಂದರೆ ಕುಲಾಂತರಿ ತಳಿ ಅಂತ ಹೇಳ್ತಾ ಇದ್ವಿ. ಈಗ ಕುಲಾಂತರಿ ಇಲ್ಲ. ಅದೇ ತಂತ್ರಜ್ಞಾನ ಮುಂದುವರಿದ ಭಾಗ ಕ್ರಿಸ್ಪರನ್ನು ಬಳಸಿ ಹೇಳ್ತಕ್ಕಂಥದ್ದು. ಇದರ ಬಗ್ಗೆ ವಾದ ವಿವಾದಗಳಿದ್ದಾವೆ. ಯಾವುದೋ ಒಂದು ಅಮಿನೋ ಆ್ಯಸಿಡನ್ನು ಹೆಚ್ಚು ಮಾಡಬೇಕಾ, ಒಂದೇ ಇದರಲ್ಲಿ ಎಲ್ಲವನ್ನು ತರಬೇಕು, ವಾದಗಳಿದ್ದಾವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇದು ಫಸ್ಟು ಕ್ರಿಸ್ಪರ್ ಟೊಮೆಟೊ ಜಪಾನ್ನಲ್ಲಿ ರಿಲೀಸ್ ಆಗಿದೆ. ಇದು ಜೀನ್ ಟೆಕ್ನಾಲಜಿಯಿಂದ, ಕ್ರಿಸ್ಪರಿಂದ ಮಾಡಿರ್ತಕ್ಕಂಥ ಒಂದು ಟೊಮೆಟೊ, ಇದು ಕ್ರಿಸ್ಪರ್ ಟೊಮೆಟೊ. ಇನ್ನೊಂದು ಬಹಳ ಮುಖ್ಯವಾದ್ದು ಈ ಸಾರಿ ನ್ಯೂಸ್ ಸೈಂಟಿಸ್ಟಲ್ಲಿ ಬಂದಿರತಕ್ಕಂಥ ವರದಿ. ಇದು ಏನು ಅಂತ ಹೇಳಿದರೆ, ನಮ್ಮ ಗಟ್ ಬ್ಯಾಕ್ಟೀರಿಯಾ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಕೆಲವೊಂದು ಆಕರ್ನೀಸಿಯಾ, ಬ್ಯಾಕ್ಟೀರಿಯೋಟೈಡ್ ಅಂತ ಹೇಳ್ತಕ್ಕಂಥದ್ದು, ಬ್ಯಾಕ್ಟೀರಿಯೋಡೈಟಿಸ್, ಈ ರೀತಿಯ ಕೆಲವು ಬ್ಯಾಕ್ಟೀರಿಯಾಗಳು, ಲ್ಯಾಕ್ಟೋಬ್ಯಾಸಿಲಸ್ ನಿಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಪ್ರೋಬ್ಯಾಕ್ಟೀರಿಯಾ, ಪ್ರೋಬಯೋಟಿಕ್ಸ್ ಅಂತೆಲ್ಲ ಹೇಳ್ತೀವಿ ನಾವು, ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೀವಿ. ಕೆಲವು ಬ್ಯಾಕ್ಟೀರಿಯಾಗಳಿದ್ದರೆ ನಮ್ಮ ಪಚನ ಕ್ರಿಯೆ ವ್ಯತ್ಯಾಸ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು. ಕೆಲವು ಬ್ಯಾಕ್ಟೀರಿಯಾಗಳು ಇಲ್ಲ ಅಂದರೆ ಮೆಂಟಲ್ ಡಿಪ್ರೆಷನ್ ಬರ್ತದೆ ಅಂತ ಹೇಳ್ತಕ್ಕಂಥದ್ದು. ಅದು ಎಲ್ಲಿಯವರೆಗೆ ಅಂತ ಹೇಳಿದರೆ, ಮೆಂಟಲ್ ಡಿಪ್ರೆಷನ್ ಇರುವತಕ್ಕಂಥ ಅವರ ಫೀಸಿಸ್ ತೆಗೆದುಬಿಟ್ಟು ಅದರ ಫೀಕಲ್ ಟ್ರಾನ್ಸ್ಪ್ಲಾಂಟನ್ನು ಇಲಿಗಳಿಗೆ ಕೊಟ್ಟರೆ ಇಲಿಗಳಲ್ಲೂ ಡಿಪ್ರೆಷನ್ ಬರುತ್ತೆ ಅಂತ ವರದಿ ಮಾಡ್ತಾರೆ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ನಾರನ್ನೇ ತಿಂತಕ್ಕಂಥ ಬ್ಯಾಕ್ಟೀರಿಯಾಗಳಿದೆ ನಮ್ಮ ದೇಹದಲ್ಲಿ. ಫೈಬರ್ ಅಂತಕ್ಕಂಥದ್ದು, ನಮ್ಮ ನಾರಿನಂಶ ನಮ್ಮ ಹೊಟ್ಟೆಯಲ್ಲಿ ಸರಿಯಾಗಿದ್ದರೆ, ಈ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವುಗಳಿಂದ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ, ಬೋತ್ ಮೈಂಡ್ ಆ್ಯಂಡ್ ಬಾಡಿ. ಯಾಕಂದರೆ ಮೈಂಡಿಗೂ ಕೆಲವು ನ್ಯೂಟ್ರಿಯೆಂಟ್ಸ್ಗಳನ್ನು, ನ್ಯೂರೋಕೆಮಿಕಲ್ಸ್ ಅಂತ ಹೇಳ್ತೀವಿ, ಅವು ಹೊಟ್ಟೆಯಲ್ಲಿ ರಿಲೀಸ್ ಮಾಡ್ತವೆ ನಮ್ಮ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಕೆಲವು ಹೊಸ ಬ್ಯಾಕ್ಟೀರಿಯಾಗಳು, ಅಕರ್ನೇಸಿಯಾ, ಈ ರೀತಿಯ ಬ್ಯಾಕ್ಟೀರಿಯಾಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಹೀಗೆ ನಾವು ಎಷ್ಟು ನ್ಯಾಚುರಲ್ ಫುಡ್ ತೊಗೋಬೇಕು, ಹೋಲ್ಸಮ್ ಫುಡ್ ತೊಗೋಬೇಕು, ನಾರಿನಂಶ ಇರತಕ್ಕಂಥ ಫುಡ್ಡನ್ನು ತೊಗೊಂಡ್ರೆ ಮೆಂಟಲ್ ಡಿಪ್ರೆಷನ್ಗೂ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗೂ ಸಂಬಂಧ ಇದೆ ಅಂತ ಹೇಳ್ತಕ್ಕಂಥ ವರದಿ. ಸೊ ಹೀಗೆ ಇದು ಗಟ್ ಮೈಕ್ರೋಬ್ಸ್ಗೆ ಇರ್ತಕ್ಕಂಥ ಸಂಬಂಧವನ್ನು, ಇದು ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮಗೆ ಹೇಳಬೇಕು ಅಂದ್ಕೊಂಡೆ. ಇದು ಏನು ಅಂತ ಹೇಳಿದರೆ, ಕೆಲವು ಗಿಡಗಳು, ಮರಗಳು ತನ್ನ ಬೀಜವನ್ನು, ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೋಸ್ಕರ, ಸಂತಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆಕಾಶದಲ್ಲಿ ಬೀಜಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಿ 100 ಕಿಲೋಮೀಟ್ರ್ ದಾಟಿಸಿ ಎಲ್ಲೋ ಹೋಗಿ ಅದು ಇದ್ದು ತಾನು ಮರವಾಗಿ, ಗಿಡವಾಗಿ ಬೆಳ್ಕೊಳ್ತದೆ.
ಹೀಗೆ ಹೇಗಿದು ಏರಿಯಲ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತಕ್ಕಂಥದ್ದು ಸೀಡು ಇದು ಪ್ರಕೃತಿಯಲ್ಲೇ ಆಗ್ತಕ್ಕಂಥದ್ದು. ಸೀಡ್ ಬ್ರಾಡ್ಕಾಸ್ಟಿಂಗ್. ಈ ಸೀಡ್ ಬ್ರಾಡ್ಕಾಸ್ಟ್ ಆಗಬೇಕಾದ್ರೆ ಅದು ಹೇಗೆ ಗಾಳಿಯಲ್ಲಿ ಏರ್ ರೆಸಿಸ್ಟೆನ್ಸು, ಗಾಳಿಯಲ್ಲಿ ಎಲ್ಲೆಲ್ಲೋ ಇಲ್ಲೆಲ್ಲೋ ಬೇರೆ ಕಡೆ ಹೋಗಿ ಬೀಳಂಗಿಲ್ಲ. ಅದು ಬಹುಶಃ ನೋಡಿನೇ ಹೋಗಿ ಬೀಳಬೇಕೋ ಏನೋ. ಇದಕ್ಕೇನು ಮೈಂಡ್ ಇದೆಯಾ, ಎಲ್ಲಿಗೆ ಹೋಗಿ ಕಳಿಸಿದ್ಯಾರು, ಮರ ಹೇಗೆ ಕಳಿಸ್ತದೆ, ಎಲ್ಲಿ ಹೋಗಿ ಬದುಕೋ ಮಗನೇ ಅಂತ ಕಳಿಸ್ತು, ಮಗಳೇ ಅಂತ ಕಳಿಸ್ತು ಅಂತಕ್ಕಂಥದ್ದು ಇದು ಇರ್ತಕ್ಕಂಥದ್ದು. ಸೊ ಇದು ಈ ರೀತಿಯಾಗಿ ಒಂದು ಸೀಡು ಆಕಾಶದಲ್ಲಿ ಹಾರಿ ಹೋಗಿ ಎಲ್ಲೋ ಹೋಗಿ ಕೂರ್ತಕ್ಕಂಥ ಒಂದು ಸೀಡನ್ನು ನೋಡಿ ಅದೇ ತಂತ್ರಜ್ಞಾನವನ್ನು ಬೆಳೆಸಿ ನಾವು ಏರಿಯಲ್ ಟ್ರಾವೆಲಿಂಗಿಗೋ ಅಥವಾ ಆಕಾಶದಲ್ಲಿ ನಾವು ಈ ಇಂಟರ್ನೆಟ್ ಫೆಸಿಲಿಟಿ ಈ ಎಲ್ಲ ಕಡೆ ಟವರ್ ಹಾಕಬೇಕಾಗಿಲ್ಲ, ಈ ರೀತಿ ಆಕಾಶದಲ್ಲಿ ಅಲ್ಲಲ್ಲಿ ಬಿಟ್ಟುಬಿಟ್ರೆ ನಮಗೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅಥವಾ ಆಕಾಶದಲ್ಲಿ ವಾತಾವರಣ ಕೆಟ್ಟಿದೆ, ಆಕಾಶದಲ್ಲಿ ಮೆಷರ್ಮೆಂಟ್ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡು, ಮೀಥೇನು ಏನಾಗಿದೆ ಅಂತೆಲ್ಲ ಮೆಷರ್ಮೆಂಟ್ ಮಾಡಬೇಕು ಅಂದರೆ ಈ ರೀತಿಯ ಒಂದು ಮಷನ್ನು, ಈ ಸೀಡ್ ಟೆಕ್ನಾಲಜಿ ನಾವೇನೇನೋ ಸೀಡ್ ಟೆಕ್ನಾಲಜಿ ಮಾಡ್ತಾಯಿದ್ದೀವಿ, ಕುಲಾಂತರಿ ಮಾಡ್ತಾಯಿದ್ದೀವಿ. ಆದರೆ ಇದೇ ಸೀಡನ್ನು ನೋಡಿಕೊಂಡು ನಾವು ಏರಿಯಲ್ ಟ್ರಾವೆಲ್ಗೆ ಅಥವಾ ಏರಿಯಲ್ ಆಬ್ಜೆಕ್ಟ್ಗಳನ್ನು, ಏರೋಡೈನಮಿಕ್ ಆಬ್ಜೆಕ್ಟ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಇನ್ಸ್ಪಿರೇಷನ್ ಈಸ್ ಸೀಡ್. ಸೊ ಇದು ಇನ್ನೊಂದು ವಿಶೇಷ ವರದಿ ಅಂತ ಅನಿಸುತ್ತೆ. ಎಲ್ಲ ಪ್ರಾಣಿಗಳಲ್ಲೂ ಗರ್ಭಚೀಲದಲ್ಲಿ ಸಂತಾನೋತ್ಪತ್ತಿ ಆಗ್ತಕ್ಕಂಥದ್ದು ಹೆಣ್ಣಿನಲ್ಲಿ. ಆದರೆ ಈ ಸೀ ಹಾರ್ಸಲ್ಲಿ ಮಾತ್ರ ಗರ್ಭಚೀಲವನ್ನು ಇಟ್ಕೊಂಡಿರೋದು ಗಂಡು. ಹೆಣ್ಣು ಅವೆರಡು ಸೇರಿದಾಗ ಹೆಣ್ಣು ಮೊಟ್ಟೆ ಅಲ್ಲಿ ಹಾಕಿ ಹೋಗ್ತದೆ. ಆ ಮೊಟ್ಟೆಯನ್ನು ಭ್ರೂಣದಲ್ಲಿ ಅದಕ್ಕೆ ಎಲ್ಲ ನ್ಯೂಟ್ರಿಯೆಂಟನ್ನು ಕೊಟ್ಟು ಸಾಕಿ ಅದನ್ನು ಮರಿಯಾಗಿ ಪರಿವರ್ತನೆ ಮಾಡಿ ಬಿಡ್ತಕ್ಕಂಥ ಜವಾಬ್ದಾರಿ ಗಂಡಿಗಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರೆಗ್ನೆನ್ಸಿ ಯಾರು ಅಂದರೆ ಪ್ರೆಗ್ನೆನ್ಸಿ ಹೆಣ್ಣಿಗಲ್ಲ, ಗಂಡಿಗೆ. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂಥೇಳಿ ನನಗೆ ಅನಿಸ್ತು. ಇನ್ನು ಇದು ಒಂದು ನಾನು ಹೇಳಬೇಕು ಅಂತ ಅಂದ್ಕೊಂಡ್ರೆ, ನಿಮಗೆ ಗೊತ್ತಿರ್ಬೋದು ಒಂದು ಫಂಗಸ್ ಇದೆ. ಇದೊಂದು ವಿಚಿತ್ರವಾದ ಫಂಗಸ್ ಬಗ್ಗೆ ಇನ್ನೊಂದು ದಿವಸ ಜಾಸ್ತಿಯಾಗಿ ಹೇಳ್ತಕ್ಕಂಥ ಅನೇಕ ವಿಷಯಗಳಿದ್ದಾವೆ. ಫಂಗಸ್ ಇದು ಡಿಫ್ರೆಂಟ್ ವರ್ಲ್ಡ್. ಇದು ಒಂದು ಫಂಗಸ್ಸು. ಈ ಫಂಗಸ್ ಏನು ಅಂತ ಹೇಳಿದರೆ ಸಗಣಿ ಮೇಲೆ ಇರುತ್ತೆ. ಇದು ಸಗಣಿಯಲ್ಲಿ ಬರುತ್ತೆ, ಅದು ಕುದುರೆ ಅಥವಾ ಹಸುವಿನ ಸಗಣಿಯಲ್ಲಿ ಮೂಲಕ ಅದು ಬರ್ತದೆ. ಬಂದು ಸಗಣಿ ಮೇಲೆ ತಿಂದ್ಕೊಂಡು ಈ ಥರ ಬೆಳೆದು ಮೇಲ್ಗಡೆ ಬಲ್ಬ್ ಇರುತ್ತೆ. ಆದರೆ ಈ ಸಗಣಿಯಲ್ಲಿ ಎಲ್ಲ ಸತ್ವವೂ ಹೋಯಿತು ಅಂದಾಗ ಅದೇನು ಮಾಡುತ್ತೆ, ಇದು ಒಡೆದು ಹಾರಿ ಹೋಗಿ ಒಂದು ಎಲೆ ಮೇಲೆ ಕೂರುತ್ತೆ. ಎಲೆ ಮೇಲೆ ಕೂತಾಗ ಮತ್ತೆ ಹಸು ತಿನ್ನುತ್ತೆ, ಮತ್ತೆ ಹಸುವಿನ ಹೊಟ್ಟೆಯಲ್ಲಿ ಸಂತಾನೋತ್ಪತ್ತಿ ಮಾಡ್ತದೆ. ಈ ವರದಿಯನ್ನು ಯಾಕೆ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಮನುಷ್ಯ ತನ್ನ ಹಾರಿ ಈ ಭೂಮಿಯನ್ನು ಬಿಟ್ಟು ಇನ್ಯಾವುದೋ ಗ್ರಹಕ್ಕೆ ಹೋಗಬೇಕು ಅನ್ನೋದಕ್ಕೆ, ಒಂದು ಜೀವಿ ಹೇಗೆ ಬದುಕ್ಬೋದು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ನ ಅನ್ನುವ ವರದಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಫಂಗಸ್ಸು ಹೇಗೆ ತನ್ನನ್ನು ತಾನು ಬಳಸಿಕೊಳ್ಳೋದು, ಎಂಥ ಐಡಿಯಾ ಮಾಡ್ತದೆ, ಹೇಗೆ ಮಾಡ್ತದೆ, ಯಾವ ಎಲೆ ಮೇಲೆ ಹುಲ್ಲಿನ ಮೇಲೆ ಹೋಗಿ ಹಾರಿ ಕೂತ್ರೆ ಮತ್ತೆ ಕುದುರೆಯೋ ಹಸುವೋ ತಿಂದಾಗ ಮತ್ತೆ ಅದರ ಹೊಟ್ಟೆಯೊಳಗೆ ಹೋಗಿ ಸಂತಾನೋತ್ಪತ್ತಿಯ ಚಕ್ರವನ್ನು ಮುಂದುವರಿಸ್ತಕ್ಕಂಥ ಈ ಫಂಗಸ್ಸಿನ ಐಡಿಯಾ ಇಸ್ ಅನ್ ಅಮೇಝಿಂಗ್ ಐಡಿಯಾ. ಇಷ್ಟು ಇವತ್ತೇ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ.